ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಇವತ್ತು ಸ್ಟಿರಾಯ್ಡ್ನ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಸ್ಟಿರಾಯ್ಡ್ ಯಾಕೆ ತೊಗೊಳ್ಬೇಕು, ತೊಗೊತಾರ, ಆಮೇಲೆ ಸ್ಪೋರ್ಟ್ಸ್ ಮ್ಯಾನ್ಗಳು ಯಾವ ರೀತಿ ಇದನ್ನ ಯೂಸ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ, ಹಾಗೆ ಇವತ್ತಿನ ಯುವ ಜನತೆ ಯಾಕೆ ಈ ಸ್ಟಿರಾಯ್ಡ್ನ ಮೊರೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇರುವಂಥದ್ದು. ಜೊತೆಗೆ ಇದರಿಂದ ಯಾವೆಲ್ಲ ಸೈಡ್ ಎಫೆಕ್ಟ್ಗಳಿದೆ ಅನ್ನೋದ್ರ ಬಗ್ಗೆ ವಿಶಾಲ್ ಸಂಜಯ್ ಶಿವಮ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಬಹಳ ಮುಖ್ಯವಾಗಿ ನಾವು ನೋಡಿದ್ವಿಲ್ಲ, ಕಳೆದ ಸಂಚಿಕೆಯೆಲ್ಲ ನೋಡಿದ್ವಿ ಈ ಸ್ಟಿರಾಯ್ಡ್ನಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋಂಥದ್ದು, ಜೊತೆಗೆ ಯಾವ ರೀತಿ ಎಲ್ಲ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕೆಲವೊಂದು ವಿಷಯಗಳನ್ನು ಮಾತಾಡಿದ್ವಿ. ಇವತ್ತು ಬಹಳ ಮುಖ್ಯವಾಗಿ ಈ ಸ್ಟಿರಾಯ್ಡ್ನ ಯಾಕೆ ಜನ ತೆಗೆದುಕೊಳ್ತಾ ಇದ್ದಾರೆ, ಅಂದರೆ ಯುವ ಜನತೆ ಯಾಕೆ ಇದ್ರ ಮೊರೆ ಹೋಗ್ತಾರೆ, ಇದರಿಂದ ಅವ್ರಿಗೇನು ಸಿಗುತ್ತೆ ಅಂತ. ಮೇಡಮ್, ಮೋಸ್ಟ್ ಇಂಪಾರ್ಟೆಂಟಾಗಿ ಈಗಿನ ಕಾಲಕ್ಕೆ ಯಾಕೆ ಅದ್ರ ಬಗ್ಗೆ ತುಂಬಾ ಯಂಗರ್ ಜನ್ರೇಷನ್ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅಂತಂದರೆ, ಈಗ ನೋಡಿ, ಸೋಷಿಯಲ್ ಮೀಡಿಯಾ ತುಂಬಾ ಅದಕ್ಕೆ ಮೇಜರ್ ಕಾರಣ ಅಂತ ಹೇಳ್ಬೋದು. ಎಲ್ಲರೂ ಇವಾಗ ಸೋಷಿಯಲ್ ಮೀಡಿಯಾಗೆ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ. ಎಲ್ರಿಗೂ ಇವಾಗ ದೈಹಿಕವಾಗಿ ಚೆನ್ನಾಗಿ ಕಾಣಬೇಕು, ಆಮೇಲೆ ಅವ್ರು ಹಾಕೊಳ್ಳುವಂಥ ಉಡುಪು ಅವ್ರ ಮೇಲೆ ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ರಿಗೂ ಅದೊಂದು ತಲೆಯಲ್ಲಿ ಅದು ಕೂತಿದೆ. ಓಕೆ, ಅದೇನು ಮಾಡ್ತಾ ಇದೆ ಅಂದರೆ ಎಲ್ರಿಗೂ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಅದು ಹೆಣ್ಮಕ್ಳಾಗ್ಬೋದು ಅಥವಾ ಗಂಡು ಹುಡುಗರಾಗ್ಬೋದು, ಅದು ಅವ್ರಿಗೆ ತುಂಬಾ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಚೆನ್ನಾಗಿ ಕಾಣೋದು ಅವ್ರಿಗೆ ಅದೊಂದು ಒಂದು ಏನು ಹೇಳ್ತಾ ಇದ್ದೀವಿ, ಒಂದು ಇಂಪ್ಯಾಕ್ಟ್ ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಇವಾಗ ಜಿಮ್ಗೆ ಹೋಗಬೇಕು ಅನ್ನೋ ಒಂದು ಆಸೆ ಇದೆ. ಓಕೆ, ಎಲ್ರಿಗೂ ಅವ್ರ ದೇಹನ ತುಂಬ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಒಂದು ಇದು ಪರಿಕಲ್ಪನೆ ಬಂದಿರೋದ್ರಿಂದ ಈಗ ಅದನ್ನು ಇವಾಗ ಕಷ್ಟ ಬಿದ್ದು ನಾನು ದೈಹಿಕವಾಗಿ ನಾನು ಚೆನ್ನಾಗಿ ನನ್ನ ದೇಹನ ಬೆಳೆಸ್ಬೇಕು ಅನ್ನೋದು ಕಾನ್ಸೆಪ್ಟು ಅದು ಇವಾಗ ತುಂಬ ಕಡಿಮೆ ಹುಡುಗರಲ್ಲಿದೆ. ಎಲ್ರಿಗೂ ಈಗ ಓವರ್ ನೈಟ್ ಅವ್ರಿಗೆ ಎಲ್ಲರಿಗೂ ಬಾಡಿ ತುಂಬ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದು ಬಂದ್ಬಿಟ್ಟಿದೆ. ಹಾಗಾಗಿ ಏನಾಗಿದೆ, ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ನಾನು ಫಿಸಿಕಲಾಗಿ ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದು ಕಾನ್ಸೆಪ್ಟ್ ಇವಾಗ ಬಂದಿರೋದ್ರಿಂದ ಎಲ್ಲರೂ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಟಿರಾಯ್ಡ್ಸ್ಗೆ ಮೊರೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಸ್ಟಿರಾಯ್ಡ್ಸ್ ಪದ್ಧತಿ ಸಖತ್ ಫಾಸ್ಟಾಗಿ ಅದು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಕಾರಣದಿಂದ ಈಗ ಸ್ಟಿರಾಯ್ಡ್ಸ್ದು ಉಪಯೋಗ ಜಾಸ್ತಿ ಆಗ್ತಾ ಇದೆ. ಯಂಗರ್ ಜನರೇಷನ್ ಉಪಯೋಗನೂ ಜಾಸ್ತಿ ಆಗ್ತಾ ಇದೆ, ಅದರದ್ದು ಇಂಪ್ಯಾಕ್ಟ್ ಕೂಡ ತುಂಬ ಜಾಸ್ತಿ ಆಗ್ತಿದೆ ಯಂಗರ್ ಜನರೇಷನ್ ಅಲ್ಲಿ. ಹೌದು, ನೀವು ಹೇಳಿದ್ರಿ, ಅದೇ ಯುವ ಜನತೆ ಯಾಕೆ ಇದನ್ನು ತೆಗೆದುಕೊಳ್ತಾ ಇದ್ದಾರೆ, ತಾವು ಚೆನ್ನಾಗಿ ಕಾಣಬೇಕು ಅನ್ನುವಂಥ ಕಾರಣ ಇರ್ಬೋದು, ಬೇರೆ ಕಾರಣಗಳಿಂದ ತೆಗೆದುಕೊಳ್ತಾ ಇದ್ದಾರೆ. ಇದರಿಂದ ಯಾವ ರೀತಿಯ ಸೈಡ್ ಎಫೆಕ್ಟ್ ಕೊಡ್ತಾ ಇದೆ ಅಂತ? ಸೈಡ್ ಎಫೆಕ್ಟ್ಸು ತುಂಬಾ ನಾನಾ ಸೈಡ್ ಎಫೆಕ್ಟ್ಸ್ ಇದೆ ಮೇಡಮ್. ಒಂದಲ್ಲ ಎರಡಲ್ಲ, ತುಂಬಾನೇ ಸೈಡ್ ಎಫೆಕ್ಟ್ಸ್ ಇದೆ. ಅದ್ರದ್ದು ಬೆನಿಫಿಟ್ಸು ಬರೀ ಒಂದು ಆದರೆ ಸೈಡ್ ಎಫೆಕ್ಟ್ಸ್ ಅಂತೂ ಇನ್ಫೈನೈಟ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ನೋಡಿ, ಇವಾಗ ದೈಹಿಕವಾಗಿ ಅವ್ರು ಚೆನ್ನಾಗಿ ಕಾಣೋದಕ್ಕೆ ಅವರು ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದರದ್ದು ಇನ್ನೊಂದು ಮುಖವಾಡ ಇದೆಯಲ್ಲ, ದಟ್ ಈಸ್ ಟು ವೆರಿ ಡಾರ್ಕ್ ಅಂತ ಹೇಳ್ಬೋದು. ಡಾರ್ಕ್ ಇನ್ ದಿ ಸೆನ್ಸ್ ಏನು ಅಂತಂದರೆ, ಈಗ ಶಾರ್ಟ್ ಫ್ರೇಮಲ್ಲಿ ಅವ್ರಿಗೆ ಫಿಸಿಕಲ್ಲಾಗಿ ದೇ ಮೈಟ್ ಗೇನ್ ಗುಡ್ ಮಸಲ್ ಮಾಸ್, ಓಕೆ, ಗುಡ್ ಸ್ಟ್ರೆಂತ್, ಇದೆಲ್ಲ ಗೈನ್ ಆಗ್ಬೋದು ಶಾರ್ಟರ್ ಪೀರಿಯಡಲ್ಲಿ. ಬಟ್ ಲಾಂಗ್ ರನ್ನಲ್ಲಿ ಈ ಇರ್ರಿವರ್ಸಬಲ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ರಿವರ್ಸಬಲ್, ಇರ್ರಿವರ್ಸಬಲ್ ಸೈಡ್ ಎಫೆಕ್ಟ್ಸ್ ಅಂತ ಇದೆ. ಇರ್ರಿವರ್ಸಬಲ್ ಸೈಡ್ ಎಫೆಕ್ಟ್ಸ್ ಎಲ್ಲ ಹೆಂಗೆ ಅಂತಂದರೆ, ನೀವು ಅದನ್ನು ತಿರ್ಗಾ ಸರಿಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆ ಥರ ಸೈಡ್ ಎಫೆಕ್ಟ್ಸ್ ಇದೆ. ಒನ್ ಆಫ್ ದಿ ಸೈಡ್ ಎಫೆಕ್ಟ್ಸ್ ಏನಂದರೆ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಹೇಳ್ತಾರೆ, ಹೇರ್ ಲಾಸ್ ಆಗೋದು ಮೇಲ್ಸಲ್ಲಿ. ಓಕೆನಾ, ಫಾಸ್ಟಾಗಿ ಅವ್ರಿಗೆ ಹೇರ್ ಲಾಸ್ ಆಗುತ್ತೆ. ಅದಾದಮೇಲೆ ಅವ್ರದ್ದು ಟೆಸ್ಟೋಸ್ಟೆರಾನ್ ಲೆವೆಲ್ಸು ತುಂಬ ಫಾಸ್ಟಾಗಿ ಡೆಸ್ಟ್ರಾಯ್ ಆಗುತ್ತೆ. ಅದಾದಮೇಲೆ ಎಷ್ಟು ಫಾಸ್ಟಾಗಿ ಅವ್ರ ಮಸಲ್ ಬೆಳೆಸಿರ್ತಾರಲ್ಲ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಅವರು ಮಸಲ್ ಲಾಸ್ ಆಗಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಅವ್ರಿಗೆ ಏನಾಗುತ್ತೆ, ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಡಿಪ್ ಆಗೋದ್ರ ಜೊತೆಗೆ ಅವ್ರದ್ದು ಬೋನ್ಸು ಅಷ್ಟೇ ತುಂಬ ಬ್ರಿಟಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಫಾಸ್ಟಾಗಿ ದೇ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಏಜ್ಡ್, ತುಂಬ ಬೇಗ ಏಜ್ ಆಗಕ್ಕೆ ಶುರು ಆಗುತ್ತೆ. ಅವ್ರದ್ದು ಲಿಬಿಡೋ ಡೌನ್ ಆಗುತ್ತೆ, ಸೆಕ್ಷುವಲ್ ಡ್ರೈವ್ ಅಂತ ಏನು ಹೇಳ್ತೀವಲ್ಲ ಅದು ಡೌನ್ ಆಗುತ್ತೆ. ಅದಾದಮೇಲೆ ಅವ್ರಿಗೆ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಆಮೇಲೆ ಅವರು ಯಾವುದೇ ಮುಂದೆ ಹೋಗ್ತಾ ಹೋಗ್ತಾ ಅವರು ಯೂಸ್ ಮಾಡ್ತಾ 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 ಅವರು ಫಾದರ್ ಆಗೋದಕ್ಕೆ, ಅಂದರೆ ಒಂದು ತಂದೆ ಆಗೋದಕ್ಕಾಗಲಿ ಅಥವಾ ತಾಯಿ ಆಗೋದಕ್ಕಾಗಲಿ ಫೀಮೇಲ್ಸ್ ಯೂಸ್ ಮಾಡಿದ್ರೆ ಒಂದು ಕ್ರಿಯೆಗೆ ತಂದೆ ತಾಯಿ ಆಗೋದಕ್ಕೆ ಅವರು ಆಗೋದಕ್ಕೆ ಚಾನ್ಸ್ ಆಗೋದಿಲ್ಲ. ಅದಕ್ಕೆಲ್ಲದಕ್ಕೂ ಇಂಪ್ಯಾಕ್ಟ್ ಆಗುತ್ತೆ. ಇವೆಲ್ಲ ಇರ್ರಿವರ್ಸಬಲ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ. ಲಾಂಗರ್ ಟರ್ಮಲ್ಲಿ ಇದೆಲ್ಲ ಡೆಫಿನೆಟ್ಲಿ ಆಗೋದು ನಿಸ್ಸಂದೇಹ. ಓಕೆ, ಇದನ್ನೆಲ್ಲ ಇವ್ರು ಯೋಚನೆ ಇವತ್ತು ಮಾಡೋದಿಲ್ಲ. ಯಾಕಂದರೆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಯಾರೂ ಮಾಹಿತಿ ಕೊಡಲ್ಲ. ಈಗ ನೋಡಿ, ಯಾವ್ದಾದ್ರು ಒಂದು ಜಿಮ್ಮಲ್ಲಿ ಒಂದು ಇನ್ಸ್ಟ್ರಕ್ಟರು
ಇವ್ರಿಗೆ ಇದನ್ನೆಲ್ಲ ಸಲಹೆ ಕೊಡ್ತಾ ಇದ್ದಾರೆ, ನೀನು ಇದನ್ನೆಲ್ಲ ಯೂಸ್ ಮಾಡಿದ್ರೆ ಫಾಸ್ಟಾಗಿ ನೀವು ದೈಹಿಕವಾಗಿ ತುಂಬ ಚೆನ್ನಾಗಿ ನೀವು ಫಿಸಿಕ್ಯಾಲಿಟಿ ಬೆಳೆಸ್ಬೋದು ಅಂತ ಏನು ಹೇಳ್ತಾರೋ, ಸೈಡ್ ಎಫೆಕ್ಟ್ಸ್ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಹೌದು. ಸೊ ಯಾವಾಗ ಸೈಡ್ ಎಫೆಕ್ಟ್ಸ್ ಬಗ್ಗೆ ಅವ್ರು ಮಾತಾಡೋದಿಲ್ವೋ, ಡೆಫಿನೆಟ್ಲಿ ಈ ಥರ ಒಂದು ಸೈಡ್ ಎಫೆಕ್ಟ್ಸು ಅವ್ರಿಗೆ ಮುಂದಕ್ಕಾಗೋದು 100% ಟ್ರೂ. ಸೊ ಈ ಥರ ಆದಾಗ ಅವರು ಯೋಚನೆ ಮಾಡ್ತಾರೆ, ನಾನು ಮುಂಚಿತವಾಗಲೇ ನಾನು ಕಾಳಜಿ ವಹಿಸಬೇಕು ಆಗಿತ್ತು ಅಂತ ಅಂದ್ಬಿಟ್ಟು. ಆದರೆ ಏನು ಮಾಡೋದು, ಈಗ ಹುಡುಗರಿಗೆ ಇನ್ಫ್ಲುಯೆನ್ಸು ತುಂಬ ಇಂಪಾರ್ಟೆನ್ಸ್ ಅನ್ಸಿರುತ್ತೆ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ಸು ಮತ್ತು ಇವರೆಲ್ಲ ಜಾಸ್ತಿ ಅವ್ರಿಗೆ ಏನು ಮಾಡಿ ಇಂಪ್ಯಾಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇವರು ಪಾಪ ಅದು ಇನ್ಫ್ಲುಯೆನ್ಸ್ ಮೇಲೆ ಇದನ್ನೆಲ್ಲ ಇವಾಗ ತೊಗೊಂಡು ಅವ್ರ ದೇಹನ ಬೆಳೆಸೋದ್ರ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೋ ಹೊರತು ನಾಳೆ ದಿವಸ ಇದ್ರದ್ದು ದುಷ್ಪರಿಣಾಮಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಇದು ಕಾಳಜಿ ವಹಿಸಿರಲ್ಲ. ಯಾಕಂದ್ರೆ ಎಷ್ಟೋ ಜನರು ನಾವು ಈ ದುಷ್ಪರಿಣಾಮ ಬಗ್ಗೆ ಹೇಳಿದ್ರು ನಾವು ಅವ್ರು ಅದು ಮುಂದೆ ನೋಡ್ಕೊಂಡ್ರಾಯ್ತು. ಹೌದು, ಅವಾಗ ನೋಡ್ಕೊಳ್ಳೋಣ ಬಿಡಿ ಅಂತ ಆ ಥರ ಹುಡುಗರು ಇದ್ದಾರೆ. ಎಷ್ಟೊಂದು ಕಡೆ ಏನಾಗುತ್ತೆ ಅಂದರೆ ಇದನ್ನ ಯಾರು ಹೇಳೋದೇ ಇಲ್ಲ, ಕನ್ಸೀಲ್ ಮಾಡಿರ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಪೀಪಲ್ ಕಾಸು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರಲ್ಲ. ಎಲ್ರಿಗೂ ಏನು ಬೇಕಾಗುತ್ತೆ, ಈ ನಾಳೆ ದಿವಸ ಅವ್ನಿಗೆ ಏನಾಗುತ್ತೋ ಅವ್ನು ನೋಡ್ಕೊಂತಾರೆ, ನೋಡಿ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋಣ, ನನಗೇನು ಇವಾಗ ನಾನು ಕಾಸು ಮಾಡಬೇಕು ಅಂದ್ಬಿಟ್ಟು ಮೋಸ್ಟ್ ಆಫ್ ದಿ ಇನ್ಸ್ಟ್ರಕ್ಟರ್ಸು ಅವ್ರಿಗೆ ಇದನ್ನೆಲ್ಲ ಹೇಳ್ದೆ ಕನ್ಸೀಲ್ ಮಾಡಿ ಅವರು ಇವ್ರಿಗೆ ಒಂದು ಇನ್ಸ್ಟಿಗೇಟ್ ಮಾಡಿ ಇವ್ರಿಗೆ ಅದನ್ನೆಲ್ಲ ಮಾಡಿಸಿರ್ತಾರೆ. ಸೊ ಹಾಗಾಗಿ ನನ್ನ ಒಂದು ತಿಳಿ ಹೇಳಬೇಕು ಅಂತಂದರೆ ನಾನು ಇಷ್ಟ ಹೇಳೋದು, ದಯವಿಟ್ಟು ಇದಕ್ಕೆಲ್ಲ ನೀವು ಮಾರೋಗ್ಬೇಡಿ. ಆದಷ್ಟು ನೋಡಿ, ಹಾರ್ಡ್ ವರ್ಕ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಇದು ಶಾರ್ಟ್ ಟರ್ಮಲ್ಲಿ ಏನೇ ಬಂತು ಅಂದರೂ ಅದು ಯಾವಾಗಲೂ ಡೆಸ್ಟ್ರಾಯ್ಸ್, ಸ್ಪೀಡ್ ಕಿಲ್ಸ್ ಅಂತ ಹೇಳ್ತಾರಲ್ಲ, ಆ ಥರನೇ ಇದೂ. ದಯವಿಟ್ಟು ಶಾರ್ಟ್ ಪೀರಿಯಡಲ್ಲಿ ಏನೇ ಬಂತು ಅಂದರೂ ಅದೆಲ್ಲ ನಿಮಗೆ ಹಾನಿಕರನೇ. ಆದಷ್ಟು ನೀವು ಸ್ಲೋ ಆಗೇ ಮಾಡಿ. ಬಾಡಿ ಬಿಲ್ಡ್ ಮಾಡೋದು ಅವೆಲ್ಲ ಇಟ್ಸ್ ಎ ಗುಡ್ ಥಿಂಗ್. ಬಟ್ ಈ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ನೀವು ಮಾಡೋವಂಥ ಅವಶ್ಯಕತೆ ಇಲ್ಲ. ನೀವು ಒಳ್ಳೆ ಆಹಾರ ತಿನ್ನಿ, ಎವ್ರಿ ಡೇ ಎಕ್ಸಸೈಸ್ ಮಾಡೋದು ತುಂಬ ಒಳ್ಳೆಯದು, ಮಾಡಿ. ಆದರೆ ಲೆಟ್ ಇಟ್ ಹ್ಯಾಪನ್ ಇನ್ ಎ ನಾರ್ಮಲ್ ವೇ. ಯಾವುದೇ ಥರದ್ದು ಫಾಸ್ಟ್ ಪ್ರೊಸೆಸ್ ಅವಶ್ಯಕತೆ ಇಲ್ಲ. ಅಂಟಿಲ್ ಅನ್ಲೆಸ್ ದೆರ್ ಈಸ್ ಅ ಪರ್ಪಸ್ ಬಿಹೈಂಡ್ ಇಟ್. ತುಂಬ ಜನ ಯೂಸ್ ಮಾಡ್ತಾರೆ, ದೇರ್ ಇಸ್ ಅ ಪರ್ಪಸ್ ಫಾರ್ ಇಟ್, ಅದು ಅಂಥವ್ರಿಗೆ ಮಾತ್ರನೇ. ದೇರ್ ಆರ್ ಸರ್ಟನ್ ಸ್ಟೇಜಸ್ ಫಾರ್ ಇಟ್. ಆ ಪ್ಲ್ಯಾಟ್ಫಾರ್ಮು ಅಂಥದಕ್ಕೆ ಬೇಕಾಗಿರುತ್ತೆ, ಅಂಥ ಒಂದು ಅವ್ರದ್ದು ಕರಿಯರ್ ಇರುತ್ತೆ, ಅಂಥವ್ರಿಗೆ ಅದು ಬೇಕು, ಅವ್ರು ಮಾಡ್ಕೊಳ್ಳಿ. ಜನರಲ್ಲಾಗಿ ಇಂಥ ಮಕ್ಕಳು ಇಂಥವ್ರಿಗೆಲ್ಲ ಅವಶ್ಯಕತೆ ಇರಲ್ಲ, ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅನ್ನೋದು ನನ್ನ ಒಂದು ಮನವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಎಷ್ಟೋ ಜನ ಸರ್ ನಾವು ನೋಡ್ತೀವಿ, ಈಗ ನೀವು ಇದನ್ನ ಸೈಡ್ ಎಫೆಕ್ಟ್ಗಳನ್ನು ಹೇಳ್ತೀರಾ, ಜೊತೆಗೆ ಯಾರೂ ಕೂಡ ಸರಿಯಾಗಿ ಅದಕ್ಕೆ ಮಾಹಿತಿ ಕೊಟ್ಟಿರೋದಿಲ್ಲ. ಇನ್ನು ಕೆಲವರು ಅದನ್ನು ತಿಳ್ಕೊಳ್ಳೋದೇ ಇಲ್ಲ, ಮಾಹಿತಿನೂ ಇರಲ್ಲ, ಏನೂ ಇರಲ್ಲ ಅಂದರೂ ಕೆಲವರು ಸೆಲ್ಫ್ ಆಗಿ ಯೂಸ್ ಮಾಡೋಕ್ಕೆ ಹೋಗ್ತಾರೆ. ಅದು ಯಾವ ರೀತಿ ಮತ್ತು ಯಾಕೆ ಯೂಸ್ ಮಾಡ್ತಾರೆ ಅಂತ? ಮೇಡಮ್, ನಾರ್ಮಲ್ ಸೆಲ್ಫ್ ಮೆಡಿಕೇಶನ್, ಫಾರ್ ಎಕ್ಸಾಂಪಲ್ ಈವನ್ ಕೂಡ ಒಂದು ಜ್ವರ, ನೆಗಡಿ, ಕೆಮ್ಮುಗೆನೇ ನಾವು ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು ಅಂತ ಎಲ್ಲರೂ ಹೇಳ್ತಿರೋದು. ಅದನ್ನೇ ಮಾಡಬಾರ್ದು ಅಂದರೆ ನೀವು ಯೋಚನೆ ಮಾಡಿ, ಸ್ಟಿರಾಯ್ಡ್ಸು ಇಟ್ಸ್ ಅನ್ ಎಕ್ಸ್ಟ್ರೀಮ್ ಲೆವೆಲ್ ಮೆಡಿಕೇಶನ್. ಅದನ್ನು ನಾವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತೀವಿ ಅಂದರೆ ಇಟ್ಸ್ ಈವನ್ ಮೋರ್ ಡೇಂಜರಸ್. ಯಾಕೆಂದರೆ ಎಷ್ಟೊಂದು ಜನ ನನ್ನ ಹತ್ರ ಬಂದಿದ್ದಾರೆ ಈ ಥರ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ತುಂಬಾ ಒಂದು ಡೇಂಜರಸ್ ಸ್ಟೇಜ್ಗೆ ಹೋಗಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಹುಡುಗ ಬಂದಿದ್ದ ನಮ್ಮ ಹತ್ರ, ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಇಂಜೆಕ್ಟ್ ಮಾಡಿ ಏನಾಗಿದೆ ಅಂತಂದರೆ ಆಪ್ಸಸ್ ಆಗಿದೆ. ಜನರಲ್ಲಾಗಿ ಈ ಥರದ್ದೆಲ್ಲ ಅನಾಬಾಲಿಕ್ ಸ್ಟೆರಾಯ್ಡ್ಸ್ ಎಲ್ಲ ಆಯಿಲ್ ಬೇಸ್ಡ್ ಇರುತ್ತೆ, ವಾಟರ್ ಬೇಸ್ಡು ಇರುತ್ತೆ, ಆಯಿಲ್ ಬೇಸ್ಡು ಇರುತ್ತೆ. ಮೋಸ್ಟ್ ಆಫ್ ದಿ ಅನಾಬಾಲಿಕ್ ಸ್ಟೆರಾಯ್ಡ್ಸು ಆಯಿಲ್ ಬೇಸ್ಡ್ ಇರುತ್ತೆ. ಅದು ಹೇಗೆ ಅಂತಂದರೆ, ಇಂಜೆಕ್ಟ್ ಮಾಡಿದ್ಮೇಲೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ಡಿಸಾಲ್ವ್ ಇನ್ಸೈಡ್ ದಿ ಸಿಸ್ಟಮ್. ಅದು ಅಬ್ಸಾರ್ಬ್ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಆಯಿಲ್ ಬೇಸ್ಡ್ ಇರೋದ್ರಿಂದ ಸ್ಲೋ ಆಗಿ ಅಬ್ಸಾರ್ಬ್ ಆಗುತ್ತೆ, ಬ್ಲಡ್ ಸ್ಟ್ರೀಮಲ್ಲಿ ಸ್ಲೋ ಆಗಿ ಹೋಗುತ್ತೆ. ಅದು ಪದೇ ಸೇಮ್ ಸ್ಪಾಟಲ್ಲೇ ಇಂಜೆಕ್ಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅಲ್ಲಿ ಗೆಡ್ಡೆ ರೂಪದಲ್ಲಾಗಿ ಅದು ಅಬ್ಸಸ್ ಆಗುತ್ತೆ. ಅಬ್ಸಸ್ ಆದಾಗ ಅಲ್ಲಿ ಪಸ್ ಫಾರ್ಮೇಷನ್ ಆಗಿ ತುಂಬಾ ಅದು ಏನಾಗುತ್ತೆ, ನೆಕ್ಸ್ಟ್ ಏನಂದರೆ ಸರ್ಜಿಕಲ್ ಆಗಿ ಅದನ್ನ ಆಪ್ರೇಟ್ ಮಾಡಿ ಅಲ್ಲಿ ಪಸ್ ಎಲ್ಲ ತೆಗೆದು ಅಲ್ಲಿ ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಸಿಚುವೇಶನ್. ಅದೆಲ್ಲ ನಾನು ನೋಡಿದ್ದೀನಿ. ಸೊ ಆ ಥರ ಆಗಿ ಪಾಪ ಹುಡುಗನಿಗೆ ಅವರು ಆಪ್ರೇಟ್ ಮಾಡಿ ಅಲ್ಲಿ ಪಸ್ ತೆಗೆದು ಎಂಟೈರ್ ರೀಜನ್ನ ಅವರು ಇದು ತೆಗಿಬೇಕಾಯ್ತು, ಅಲ್ಲಿನ ಒಂದು ಮಾಂಸಖಂಡನ್ನು ತೆಗೆದು ಇದು ಮಾಡಬೇಕಾಯ್ತು. ಅದೆಲ್ಲ ಅದೇ ಹೇಳ್ತೀನಲ್ಲ, ಅದೆಲ್ಲ ನಾವು ನೋಡಿರೋದ್ರಿಂದ ವಿ ನೋ ದಿ ಕಾಂಪ್ಲಿಕೇಶನ್ಸ್. ಸೊ ಹಂಗಾಗಿ ದಯವಿಟ್ಟು ಯಾವುದು ಸೆಲ್ಫ್ ಮೆಡಿಕೇಶನ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೋವು ಏನೋ ಪಂಕ್ಚರ್ ಆಗಿ ಅಲ್ಲಿ ಇನ್ಫೆಕ್ಷನ್ಸ್ ಆಗಿ ಸೆಪ್ಸಿಸ್ ಆಗಿ ಅದೆಲ್ಲ ದೊಡ್ಡ ಕಾಂಪ್ಲಿಕೇಶನ್ಸ್ ಆಗುತ್ತೆ.
ಸೆಲ್ಫ್ ಮೆಡಿಕೇಶನ್ಸ್ ಯಾವುದೇ ಕಾರಣಕ್ಕೂ ಯಾವ ಮೆಡಿಕೇಶನ್ಸಲ್ಲೂ ಮಾಡ್ಬೋದು, ನಾಟ್ ಓನ್ಲಿ ಸ್ಟಿರಾಯ್ಡ್ಸ್, ಯಾವುದೇ ಮೆಡಿಕೇಶನ್ಸಲ್ಲೂ ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ಒಂದು ಮೆಡಿಕಲ್ ಪ್ರೊಫೆಷನ್ಸು ಡಾಕ್ಟರ್ಸ್ ಗೈಡೆನ್ಸಲ್ಲೇ ದಯವಿಟ್ಟು ಮಾಡಬೇಕದೆಲ್ಲ. ಆ್ಯಂಡ್ ಸ್ಟಿರಾಯ್ಡ್ಸ್ ಅಂತೂ ಡೆಫಿನೆಟ್ಲಿ ಯಾವುದೇ ಥರದ್ದು ಮಾಡಲೇಬಾರ್ದು. ಅಕಸ್ಮಾತ್ ಮಾಡುವಂಥ ಒಂದು ಪ್ರವೃತ್ತಿ ಬಂತು ಅಂದರೆ ಮೆಡಿಕಲ್ ಪ್ರೊಫೆಷನ್ಸ್ದು ನೀವು ಹೆಲ್ಪ್ ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ಹೇಳಿದ್ರೆ ಸರಿಗೆ ಯಾವ್ಯಾವ ರೀತಿಯಲ್ಲಿ ಈ ಸ್ಟಿರಾಯ್ಡ್ನ ಯೂಸ್ ಮಾಡ್ತಾರೆ ಅಂತ? ತುಂಬ ವಿಧಗಳಿದೆ ಮೇಡಮ್. ಈಗಾಗಲೇ ಹೇಳಿದಾಗೆ ಒಂದು ಇಂಜೆಕ್ಟಬಲ್ ಫಾರ್ಮ್ಸ್ ಇರುತ್ತೆ, ಓರಲ್ಸ್ ಅಂತ ಹೇಳ್ತಾರೆ, ಟ್ಯಾಬ್ಲೆಟ್ ಫಾರ್ಮಲ್ಲಿ ಕನ್ಸ್ಯೂಮ್ ಮಾಡ್ತಾರೆ. ಓಕೆ, ಆಮೇಲೆ ಜೆಲ್ ಫಾರ್ಮ್ಸಲ್ಲಿ ಬರುತ್ತೆ, ಅದಾದಮೇಲೆ ಇನ್ಹೇಲರ್ಸು ಬರುತ್ತೆ. ಓಕೆ, ಇಂಟ್ರಾವೀನಸ್ ಬರುತ್ತೆ, ವೇನ್ಸಲ್ಲಿ ತಗೊಳ್ಳುವಂಥ ಅನಬಾಲಿಕ್ ಸ್ಟಿರಾಯ್ಡ್ಸ್ ಇದೆ. ಸೊ ಆ ಥರ ನಾನಾ ವಿಧದಲ್ಲಿ ಸ್ಟಿರಾಯ್ಡ್ಸು ಈಗಾಗಲೇ ಬಂದಿದೆ ಮೇಡಮ್. ತುಂಬ ಹಿಂದೆ ಒಂದು 50 years ಬ್ಯಾಕ್ ಅಂದರೆ ಎಲ್ಲ ಇಂಜೆಕ್ಟಬಲ್ ಫಾರ್ಮ್ಸು ಓರಲ್ ಫಾರ್ಮ್ಸಲ್ಲಿತ್ತು. ಈಗ ಎಷ್ಟು ಆಧುನಿಕ ವೇಯಲ್ಲಿ ನಾವು ಈಗ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತಂದರೆ, ಇನೋವೇಷನ್ಸ್ ಆಗ್ತಾ ಇದೆ ಅಂದರೆ ತುಂಬ ವೇಸ್ ಬಂದುಬಿಟ್ಟಿದೆ. ಈಗ ಯಾವ್ಯಾವುದೋ ಹೊಸ ವೇಸ್ ಬಂದಿದೆ ಅಂತಂದರೆ ಎಲ್ಲ ವೇಸಲ್ಲಿ ಈಗ ನೋಡಿ ಆಸ್ತಮಾ ಇದರಲ್ಲಿ ನಾನು ಹೇಳಿದಾಗೆ ಮೆಡಿಕೇಟಿವ್ ವೇಯಲ್ಲಿ ಈಗ ನೋಡಿ ಇನ್ಹೇಲರ್ಸ್ ಇದೆ. ಅದೇ ರೀತಿಯಲ್ಲಿ ಇವಾಗ ಹಾರ್ಮೋನ್ಸ್ ಹೋದ್ವಿ, ಗ್ರೋತ್ ಹಾರ್ಮೋನ್ಸ್ ಎಲ್ಲ ನಾವು ಮಾತಾಡಿದಾಗ ಅದರಲ್ಲೂ ಅಷ್ಟೇ ಪ್ಯಾಚ್ ಇದೆ, ಪ್ಯಾಚ್ ಹಾಕ್ಕೊಳ್ತಾರೆ. ಜೆಲ್ ಫಾರ್ಮ್ಸಲ್ಲಿ ಆಯಿಂಟ್ಮೆಂಟ್ಸ್ ರೂಪದಲ್ಲಿದೆ. ಓಕೆ, ಅದರಲ್ಲೂ ಇನ್ಹೇಲರ್ಸ್ ಇದೆ. ಓಕೆ, ವೇರ್ ದೇ ಇನ್ಹೇಲ್ ದಿ ಹಾರ್ಮೋನು. ಆ ಥರ ತುಂಬ ವಿಧಗಳಿದೆ ಮೇಡಮ್. ಈ ಇದರಲ್ಲಿ ಅನಬೋಲಿಕ್ಸಲ್ಲೆಲ್ಲ ಹಾರ್ಮೋನ್ಸು ಅನಬೋಲಿಕ್ಸ್ ಎಲ್ಲ ತುಂಬ ವೇಸ್ ಇದೆ, ಬೇರೆ ಟೈಪ್ಸ್ ಇದೆ ಮೇಡಮ್. ಹೌದು. ಆಮೇಲೆ ಈ ಸ್ಟಿರಾಯ್ಡ್ ನಮ್ಮ ಬಾಡಿಯಲ್ಲಿ ತೆಗೆದುಕೊಂಡಾಗ ಎಷ್ಟು ಸಮಯಕ್ಕೆ ಅದು ಕೆಲಸ ಮಾಡುತ್ತೆ, ಯಾವ ಥರ ಟೈಮ್ ಇರುತ್ತೆ, ಅದು ಹೇಗೆ ಅಂತ? ಮೇಡಮ್ ಡಿಪೆಂಡ್ಸ್ ಮೇಡಮ್. ನೋಡಿ, ಎಲ್ಲ ಸ್ಟಿರಾಯ್ಡ್ಸ್ಗೂ ಒಂದು ಶೆಲ್ಫ್ ಲೈಫ್ ಅಂತಿದೆ. ಇವಾಗ ಆಹಾರಕ್ಕೂ ನೋಡಿ ಒಂದು ಶೆಲ್ಫ್ ಲೈಫ್ ಅಂತ ಇರುತ್ತೆ. ಇವಾಗ ಅನ್ನ ನಾವು ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ, ಬೇಸಿಗೆಗಾಲದಲ್ಲಿ ಬೇಗ ಅದು ಕೆಟ್ಟೋಗುತ್ತೆ. ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ಅಷ್ಟರಲ್ಲಿ ಕೆಟ್ಟೋಗುತ್ತೆ. ಅದೇ ನಾವು ಶೀತಕಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಸ್ವಲ್ಪ ಟೈಮ್ ಅದು ಡ್ಯೂರೇಷನ್ ಜಾಸ್ತಿ ಎಕ್ಸ್ಟೆಂಡ್ ಆಗುತ್ತೆ. ಅದೇ ರೀತಿಯಲ್ಲಿ ಸ್ಟಿರಾಯ್ಡ್ಸ್ಗೂ ಅದರದೇ ಆದ ಒಂದು ಲೈಫ್ ಇರುತ್ತೆ. ಪರ್ಟಿಕ್ಯುಲರ್ ಸ್ಟಿರಾಯ್ಡ್ಸು ನ್ಯಾಂಡ್ರಲೋನ್ ಅಂತ ಹೇಳ್ತಾರೆ, ಅದರದ್ದು ಹಾಫ್ ಲೈಫ್ ತುಂಬ ಕಡಿಮೆ ಇರುತ್ತೆ. ಆದರೆ ಯಾವುದೇ ಸ್ಟಿರಾಯ್ಡ್ಸ್ ಇವಾಗ ಡೋಪಿಂಗ್ ಟೆಸ್ಟ್ ಎಲ್ಲ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲ ಒಂದು ಸ್ಪೋರ್ಟ್ಸಲ್ಲೂ ಡೋಪಿಂಗ್ ಟೆಸ್ಟ್ ಮಾಡ್ತಾರೆ. ಓಕೆ, ಪರ್ಟಿಕ್ಯುಲರ್ ಡೋಪಿಂಗ್ ಟೆಸ್ಟ್ ಏನಕ್ಕೆ ಮಾಡ್ತಾರೆ ಅಂತಂದರೆ, ಈಗ ಯಾರು ಒಂದು ಕಾಂಪಿಟೇಟಿವ್ ಸ್ಪೋರ್ಟ್ಸಲ್ಲಿ ಸ್ಟಿರಾಯ್ಡ್ಸ್ ಎಲ್ಲ ಇಲ್ಲ ಅಂತಂದಾಗ ಯಾಕೆ ಟೆಸ್ಟ್ ಮಾಡ್ತಾರೆ ಅಂತಂದರೆ, ಒಂದು ವ್ಯಕ್ತಿ ಅದು ಸ್ಟಿರಾಯ್ಡ್ಸ್ ಏನಾದ್ರು ತೊಗೊಂಡಿದ್ರೆ ಅವ್ನ ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸ್ ಆಗುತ್ತೆ, ಔಟ್ ಬಿಟ್ ಮಾಡ್ತಾರೆ. ನ್ಯಾಚುರಲಾಗಿ ಪಾಪ ಯಾರು ಕಂಪೀಟ್ ಮಾಡ್ತಾ ಇರ್ತಾರೋ ಅವ್ರಿಗಿನ್ನ ಒಂದಷ್ಟು ಪರ್ಸೆಂಟೇಜ್ ಪರ್ಫಾರ್ಮೆನ್ಸ್ ಅದು ಇನ್ಕ್ರೀಸ್ ಆಗಿರುತ್ತೆ ಸ್ಟಿರಾಯ್ಡ್ಸ್ ಎಲ್ಲ ತೊಗೊಂಡಾಗ. ಸೊ ಅದು ಅವಾಯ್ಡ್ ಆಗಲಿ, ಪಾಪ ನ್ಯಾಚುರಲಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋನ್ನ ಅವನಿಗೆ ಮೋಸ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಡೋಪಿಂಗ್ ಟೆಸ್ಟ್ ಎಲ್ಲ ಮಾಡ್ತಾರೆ. ಸೊ ಆಗ ಮಾಡಿದಾಗ ಯೂರಿನರಿ ಟೆಸ್ಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಓಕೆ, ಸಲೈವಾ ಟೆಸ್ಟ್ ಮಾಡ್ತಾರೆ. ಸೊ ಒಂದೊಂದು ಟೆಸ್ಟಲ್ಲೂ ಅವ್ರಿಗೆ ಟ್ರೇಸಸ್ ಸಿಗುತ್ತೆ. ಆ ಟ್ರೇಸಸ್ಸು ಎಷ್ಟು ಡ್ಯೂರೇಷನ್ವರೆಗೂ ಬಾಡಿಯಲ್ಲಿ ಸ್ಟಿರಾಯ್ಡ್ಸು ಸರ್ಕ್ಯುಲೇಟ್ ಆಗುತ್ತೆ ಅನ್ನೋದನ್ನ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸಲೈವಾ ಇದೆಯಲ್ಲ, ನಮ್ಮ ಎಂಜಲಲ್ಲಿ 24 hours ಸ್ಟಿರಾಯ್ಡ್ಸು ಇರುತ್ತೆ. ಸೊ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಸ್ವ್ಯಾಬ್ ಟೆಸ್ಟ್ ಮಾಡಿದಾಗ ಇದೆಯಾ ಇಲ್ವಾ ಅಂತ, ಅದರದ್ದು ಟ್ರೇಸಸ್ ಇದೆಯಾ ಅಂತ. ನೆಕ್ಸ್ಟ್ ಯೂರಿನ್ ಟೆಸ್ಟ್ ಇದೆಯಲ್ಲ, ಅದು ಆಲ್ಮೋಸ್ಟು ನಮ್ಮ ದೇಹದಲ್ಲಿ ಒಂದು 18 daysವರೆಗೂ ಇರುತ್ತೆ. ನಮ್ಮ ಬ್ಲಡ್ಡಲ್ಲಿ 14 daysವರೆಗೂ ಇರ್ತದೆ. ಓಕೆ, ನಮ್ಮ ನೇಲ್ಸ್ ಇದೆಯಲ್ಲ, ನಮ್ಮ ನೇಲ್ಸಲ್ಲಿ ಆಲ್ಮೋಸ್ಟು ಒಂದು 3 to 4 monthsವರೆಗೂ ಇರುತ್ತೆ ಮೇಡಮ್ ನಮ್ಮ ನೇಲ್ಸಲ್ಲಿ. ನಮ್ಮ ಹೇರಲ್ಲಂತೂ ಆಲ್ಮೋಸ್ಟ್ 20 ಇರುತ್ತೆ ಮೇಡಮ್. ಒಂದು ತತ್ರ ಒಂದು 12 monthsವರೆಗೂ ಇರುತ್ತೆ ನಮ್ಮ ಹೇರ್ಸಲ್ಲಿ. ಸೊ ಯಾಕಂದರೆ ಇದೆಲ್ಲ ನಮ್ಮ ದೇಹದಲ್ಲಿ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ. ಎಸ್ಪೆಷಲಿ ನ್ಯಾಂಡ್ರಲೋನ್ ಇಂಜೆಕ್ಷನ್ಸ್ ಎಲ್ಲ ಬ್ಲಡ್ಡಲ್ಲಿ ಕೂಡ ಒಂದು 18 ತಿಂಗಳವರೆಗೂ ಟ್ರೇಸಸ್ ಕಾಣಿಸ್ಕೊಡುತ್ತೆ ಅದರದ್ದು. ಅದು ಬಾಡಿಯಲ್ಲಿ ಟ್ರೇಸಸ್ ಕಾಣಿಸುತ್ತೆ. ನಾವೆಲ್ಲ ಅಂದ್ಕೊಳ್ತೀವಿ ಬೇಗ ಅದು ಬ್ಲಡ್ಡಿಂದ ಫ್ಲಶ್ ಔಟ್ ಆಗುತ್ತೆ ಅಂತ. ಅಷ್ಟು ಈಸಿ ಅಲ್ಲ ಫ್ಲಶ್ ಔಟ್ ಆಗೋದು. ಈಗ ನೋಡಿ ಫಾರೆನ್ಸಿಕ್ ಸೈನ್ಸಲ್ಲಿ ನೋಡಿ ಯಾವುದೋ ಒಂದು ಮರ್ಡರ್ ಆಯಿತು, ಅದು ಇದು ಆಯಿತು ಅಂತಂದರೆ ಎಷ್ಟು ಈಸಿಯಾಗಿ ಅವ್ರು ಕಂಡುಹಿಡಿತಾರೆ ಸರ್ಟನ್ ಥಿಂಗ್ಸ್ ಎಲ್ಲ. ಅವ್ರಿಗೆ ಏನಕ್ಕೆ ಗೊತ್ತಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಆ ಕ್ಷಮತೆ ಇದೆ, ಯಾವ್ಯಾವುದನ್ನ ಹಿಡಿದಿಟ್ಕೊಳ್ಬೇಕು, ಎಷ್ಟು ದಿವಸದವರೆಗೂ ಇರಬೇಕು, ಅದೆಲ್ಲನೂ ನೀಟಾಗಿ ಅದರಲ್ಲಿ ಗೊತ್ತಾಗುತ್ತೆ. ಹಾಗೆ ಈಗಿನ ಕಾಲದ್ದು ಎಷ್ಟೊಂದು ಜನ ಇನ್ಸ್ಟ್ರಕ್ಟರ್ಸ್ ಎಲ್ಲ ಏನು ಹೇಳ್ತಾರೆ ಅಂತಂದರೆ, ಒಂದು ಪೋಸ್ಟ್ ಸೈಕಲ್ ಥೆರಪಿ ಅಂತ ಮಾಡ್ತಾರೆ. ಸ್ಟಿರಾಯ್ಡ್ ಸೈಕಲ್ಸ್ ಎಲ್ಲ ಮಾಡಿದ್ಮೇಲೆ ಇದ್ರದ್ದು ಇಂಪ್ಯಾಕ್ಟ್ಸ್ ಎಲ್ಲ ಕಡಿಮೆ ಮಾಡೋದಕ್ಕೆ, ಅಂದರೆ ಯಾವ್ಯಾವುದು ಸಪ್ರೆಸ್ ಆಗಿರುತ್ತೆ, ನಮ್ಮ ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಎಲ್ಲ ಸಪ್ರೆಸ್ ಆಗುತ್ತೆ. ಆರ್ಟಿಫಿಷಿಯಲ್ ಸಿಂಥೆಟಿಕ್ ಸ್ಟಿರಾಯ್ಡ್ಸ್ ತೊಗೊಂಡಾಗ ನಮ್ಮ ನ್ಯಾಚುರಲ್ ಪ್ರೊಡಕ್ಷನ್ ಎಲ್ಲ ಸಪ್ರೆಸ್ ಆಗಿರುತ್ತೆ. ಅದನ್ನು ತಿರ್ಗಾ ರೀಬಿಲ್ಡ್ ಮಾಡೋದಕ್ಕೆ, ರೀಗೇನ್ ಮಾಡೋದಕ್ಕೆ ಪೋಸ್ಟ್ ಸೈಕಲ್ ಥೆರಪಿ ಅಂತ ಮಾಡ್ತಾರೆ.
ಅದು ಮಾಡಿದಾಗ ಏನಾಗುತ್ತೆ, ಸರ್ಟನ್ ಮೆಡಿಕೇಶನ್ಸು ಸರ್ಟನ್ ಥಿಂಗ್ಸ್ನೆಲ್ಲ ನಾವು ಇನ್ವಾಲ್ವ್ ಮಾಡ್ಕೊಳ್ತಾರೆ. ಆವಾಗ ಅದು ರೀಜನ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ಸರ್ಟನ್ ಬಫೂನ್ಸ್ ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಇನ್ಸ್ಟ್ರಕ್ಟರ್ಸು. ಈ ಸ್ಟಿರಾಯ್ಡ್ಸ್ ತಗೊಳ್ಳೋದು ಮಾತ್ರ ಗೊತ್ತು ಅವ್ರಿಗೆ. ಓಕೆ, ಅದನ್ನು ನೆಟ್ಟಿಗೆ ಗೊತ್ತಿರಲ್ಲ ಹೇಗೆ ಮಾಡಬೇಕು ಅಂತ. ಬಟ್ ಯಾರೋ ಒಬ್ಬರು ಅವರು ಒಂದು ಟೀಚರ್ ಹೇಳ್ಕೊಟ್ಟಿರ್ತಾರೆ, ಅವ್ರಿಗೂ ಗೊತ್ತಿರಲ್ಲ. ಇವ್ರು ಕಲ್ತ್ಕೊಂಡಿರ್ತಾರೆ ಅವ್ರ ಹತ್ರ. ಇವ್ರು ಇಂಜೆಕ್ಟ್ ಮಾಡಿ ಪಾಪ ಸ್ಟೂಡೆಂಟ್ಸ್ಗೆಲ್ಲ ಇದು ಮಾಡಿರ್ತಾರೆ. ಏನು ಮಾಡ್ತಾರೆ, ವಾಶ್ ಔಟ್ ಅಂತ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡ್ತಾರೆ ಈ ಬಫೂನ್ಸು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಬಿಯರ್ ಕುಡಿದ್ರೆ ನಮ್ಮ ಸಿಸ್ಟಮಲ್ಲಿ ರನ್ ಆಗ್ತಾ ಇರೋಂಥ ಸ್ಟಿರಾಯ್ಡ್ಸು ವಾಶ್ ಔಟ್ ಆಗಿಬಿಡುತ್ತೆ ಅಂತ ಒಂದು ಏನು ಹೇಳ್ತಾರೆ, ಮಿಸ್ಇನ್ಫಾರ್ಮೇಷನ್ನ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಇಲ್ಲ ಅಂತಂದರೆ ವೈನ್ ಕುಡಿದ್ರೆ ನಮ್ಮ ಸಿಸ್ಟಮಿಂದ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇವ್ರನ್ನ ಬಫೂನ್ಸ್ ಅಂತ ಕರೀತಾರದು. ಯಾಕಂದರೆ ಇವ್ರಿಗೆ ಸೈನ್ಸ್ ಗೊತ್ತಿಲ್ಲ. ದೀಸ್ ಆರ್ ದಿ ಮೋಸ್ಟ್ ಏನು ಹೇಳ್ತಾರೆ, ಇಲ್ಲಿಟ್ರೇಟ್ ಇಡಿಯಟ್ಸ್ ಇವರೆಲ್ಲ. ಇಂಥವ್ರ ಮಾತು ಕೇಳ್ಕೊಂಡೆ ಪಾಪ ಹುಡುಗರು ಹಾಳಾಗ್ತಾರೆ. ಓಕೆ, ಒಂದ್ಸಲಿ ಅದು ನಮ್ಮ ಸಿಸ್ಟಮಲ್ಲಿ ಹೋಯ್ತು ಅಂತಂದರೆ, ಪರ್ಟಿಕ್ಯುಲರ್ ಸ್ಟಿರಾಯ್ಡ್ ಬಗ್ಗೆ ಮಾತಾಡಿದ್ವಿ, ಟೆಸ್ಟೋಸ್ಟಿರಾನ್ ಪ್ರೊಪಿಯೋನೇಟ್ ಅಂತ ಪ್ರೀವಿಯಸ್ ಎಪಿಸೋಡಲ್ಲಿ. ಅದು ಆಲ್ಮೋಸ್ಟ್ 14 ಡೇಸು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ದೀಸ್ ಇಡಿಯಟ್ಸ್ ಡಸಂಟ್ ನೋ ಅಬೌಟ್ ದಟ್. ಓಕೆನಾ, 14 ದಿವಸ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದ್ರದ್ದು ಶೆಲ್ಫ್ ಲೈಫು 14 ಡೇಸ್. ಓಕೆ, ಬೇಸ್ ಲೈಫ್. ಅದು ಬಿಟ್ಟು ಇನ್ನೂ 2-3 ಅದರದ್ದೇ ಕಸಿನ್ಸ್ ಅಂತ ಹೇಳ್ಬೋದು, ಅದು ಇನ್ನೂ ಜಾಸ್ತಿ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ. ಓಕೆನಾ, ಅದ್ರದ್ದು ಮುಂದಿನ ಎಪಿಸೋಡ್ಸಲ್ಲಿ ಅದ್ರ ಬಗ್ಗೆನೂ ಮಾತಾಡೋಣ. ಸೊ ಹಾಗೆ ಒಂದು ಬಿಯರ್ ಹೊಡೆದ್ರೆ ಇದು ನಮ್ಮ ದೇಹದಿಂದ ಹೇಗೆ ಹೋಗುತ್ತೆ ಯೋಚನೆ ಮಾಡಿ. ನಾವಿವಾಗ ಆಲ್ಕೋಹಾಲ್ ಕುಡಿದ್ಬಿಟ್ಟು ಹೊರಗಡೆ ಹೋದ್ರೆ ಕಾಪ್ಸ್ ಹಿಡಿದ್ರೆ ಅಂತ ತಿಳ್ಕೊಳ್ಳೋಣ. ಒಂದೇ ಒಂದು ಬ್ಲೋವರಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನಮ್ಮ ಆಲ್ಕೋಹಾಲ್ ಕಂಟೆಂಟ್ ಎಷ್ಟಿದೆ ಅಂತ. ಇವ್ರು ಹೇಳ್ತಾರೆ ನಮ್ಮ ಟೆಸ್ಟೋಸ್ಟಿರಾನ್, ನಮ್ಮ ಸಿಂಥೆಟಿಕ್ ಟೆಸ್ಟೋಸ್ಟಿರಾನ್ ನಮ್ಮ ಇಂಜೆಕ್ಟ್ ಮಾಡಿರೋದು ಬಾಡಿಯಲ್ಲಿ ಒಂದೇ ಬಿಯರು ಮತ್ತು ಏನೋ ವೈನ್ ಹೊಡೆದ್ರೆ ನಮ್ಮ ಸಿಸ್ಟಮಿಂದ ವಾಶ್ಔಟ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಇನ್ನೆಂಥ ಇಡಿಯಟ್ಸ್ ಇರ್ಬೋದು ಇವರು, ಯೋಚನೆ ಮಾಡಿ. ದಯವಿಟ್ಟು ನೋಡಿ, ಇಂಥ ಇಡಿಯಟ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ದೇಹನ ಅವ್ರ ಕೈಗೆ ಕೊಡ್ತಾ ಇದ್ದೀರಾ. ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಅವ್ರು ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಆಮೇಲೆ ನೀವೆಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿದ್ದಾರೆ ಯೋಚನೆ ಮಾಡಿ. ಇವಾಗ ಪ್ರಪಂಚದಲ್ಲಿ ಗೂಗಲ್ ಅನ್ನೋ ಒಂದು ಇನ್ಫಾರ್ಮೇಟಿವ್ ಸೋರ್ಸ್ ಇದೆ ನಿಮ್ಮ ಹತ್ರ. ಸುಮ್ಮನೆ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಈ ಥರ ಒಂದು ಇನ್ಫಾರ್ಮೇಷನ್ ಇವ್ನು ಹೇಳ್ತಿದ್ದಾನೆ, ಈ ಥರ ಇನ್ಫಾರ್ಮೇಷನ್ನ ಹಿಂಗೆ ನಾವು ವಾಶ್ಔಟ್ ಮಾಡಬಹುದಾ ಅಂತ ನೀವೇ ಚೆಕ್ ಮಾಡಿ. ಅವಾಗ ಒಂದು ಯೋಗ್ಯತೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಅಟ್ಲೀಸ್ಟ್ ಈ ಒಂದು ಸ್ಮಾಲ್ ಕಾಮನ್ ಸೆನ್ಸ್ ಯೂಸ್ ಆರು ಮಾಡಿ ಇವ್ರು ಯಾರು ಈ ಥರ ಹೇಳಿದಾಗ. ಸೊ ದೆರ್ ಈಸ್ ಎ ಪ್ರಾಪರ್ ವೇ ಫಾರ್ ಆಲ್ ದೀಸ್ ಥಿಂಗ್ಸ್. ಇಫ್ ಯು ರಿಯಲಿ ವಾಂಟ್ ಹೆಲ್ಪ್ ಅಲ್ಲ, ಎಜುಕೇಟೆಡ್ ಪೀಪಲ್ ಹತ್ರ ಹೋಗಿ, ಮೆಡಿಕಲ್ ಪ್ರೊಫೆಷ್ನಲ್ಸ್ ಹತ್ರ ಹೋಗಿ, ಅಟ್ಲೀಸ್ಟ್ ಸ್ಪೋರ್ಟ್ಸ್ ಪೀಪಲ್ಲು, ಸ್ಪೋರ್ಟ್ಸ್ ಎಲ್ಲ ಮಾಡಿರ್ತಾರಲ್ಲ ಪ್ರೊಫೆಷ್ನಲ್ಸ್ ಹತ್ರ, ಅಂಥವ್ರ ಹತ್ರ ಹೋಗಿ. ಅವರು ಅಟ್ಲೀಸ್ಟ್ ನಿಮ್ಮನ್ನ ಪ್ರಾಪರಾಗಿ ಗೈಡ್ ಮಾಡ್ತಾರೆ. ವಿತೌಟ್ ಪ್ರಾಪರ್ ಎಜುಕೇಟೆಡ್ ಪೀಪಲ್ ಹತ್ರ ಹೋದರೆ ದಯವಿಟ್ಟು ನೀವು ನಿಮ್ಮ ಒಂದು ದೇಹನ ಹಾರ್ಮ್ಸ್ ವೇಗೆ ಕೊಡ್ತಾ ಇದ್ದೀರ ಅಂತ ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನೀವು ಅದು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ತಂದೆ ತಾಯಿ ಪಾಪ ನಿಮ್ಮನ್ನ ಇಷ್ಟು ವರ್ಷ ಸಾಕಿರ್ತಾರೆ, ಎಷ್ಟು ಕಷ್ಟ ಬಿದ್ದು ನಿಮಗೋಸ್ಕರ ಎಲ್ಲ ಅವ್ರು ತ್ಯಾಗ ಮಾಡಿರ್ತಾರೆ. 2 ಸ್ಪ್ಲಿಟ್ ಸೆಕೆಂಡಲ್ಲಿ ದೇ ಆರ್ ಗೋಯಿಂಗ್ ಟು ಡೆಸ್ಟ್ರಾಯ್ ಯುವರ್ ಎಂಟೈರ್ ಲೈಫ್. ನಿಮ್ಮ ತಂದೆ ತಾಯಿಗಳು ಏನು ಅವ್ರ ಪಾಪ ಇದು ಮಾಡಿರಬೇಕು ಹೇಳಿ. ನೀವು ಇವ್ರ ಮಾತೆಲ್ಲ ಕೇಳಿಕೊಂಡು ನೀವು ನಿಮ್ಮ ಒಂದು ಲೈಫ್ನ ಹಾಳು ಮಾಡ್ಕೋಬೇಡಿ ಅಂತ ನಾನು ನಿಜವಾಗೂ ಬೇಡ್ಕೊಳ್ತೀನಿ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡಿ. ಈ ಥರದ್ದೆಲ್ಲ ಏನೇ ಯೂಸ್ ಮಾಡೋಕ್ಕೆ ಮುಂಚೆ, ಇಂಥವ್ರ ಮಾತು ಕೇಳೋಕ್ಕೆ ಮುಂಚೆ, ಅಥವಾ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮೇಲೆ ನೀವು ಇನ್ಫ್ಲೂಯೆನ್ಸ್ ಆಗೋಕ್ಕೆ ಮುಂಚೆ ನೀವು ದಯವಿಟ್ಟು ನಿಮ್ಮ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ ಸರ್, ನೀವೀಗ ನಿಮ್ಮ ಹತ್ರ ಯಾರಾದರೂ ಈ ಥರ ಸ್ಟೆರಾಯ್ಡ್ ತೊಗೊಂಡು ಬಂದಂಥವ್ರು, ಆ ಥರದ್ರೆ ನೀವು ಯಾವ ಥರ ಟ್ರೀಟ್ ಮಾಡಿದ್ರಿ? ಜೊತೆಗೆ ನಿಮ್ಮ ಹತ್ರ ಯಾರಾದರೂ ಬಂದಿದ್ರಾ ಅಂತ? ಈ ಥರ ತುಂಬ ಜನ ಬಂದಿದ್ದಾರೆ. ನಾನು ಈಗಾಗಲೇ ಅಬ್ಸೆಸ್ ಬಗ್ಗೆ ಒಂದು ಮಾತಾಡಿದೆ, ಹುಡುಗನ ಬಗ್ಗೆ ಮಾತಾಡಿದೆ. ನಮ್ಮ ಹತ್ರ ಮೋಸ್ಟ್ ಆಫ್ ದಿ ಪೀಪಲ್ ಹಿಂಗೆ ಬರೋದು ಮೇಡಮ್. ಯಾಕಂದರೆ ದೇ ಹ್ಯಾವ್ ಸೀನ್ ಅಸ್ ಟ್ರೀಟ್ ಆಲ್ ದೀಸ್ ಕೈಂಡ್ ಆಫ್ ಪೀಪಲ್. ಓಕೆ, ಯಾಕೆ ಬರ್ತಾರೆ ಅಂತಂದರೆ ಬಿಕಾಸ್ ವಿ ಜನರಲಿ ಸ್ಪೀಕ್ ಸೈನ್ಸ್. ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ಯಾಕೆ ಇದೆಲ್ಲ ನನ್ನ ಹತ್ರಕ್ಕೆ ಬರ್ತಾರೆ ಅಂತಂದರೆ, ಬಂದಿರೋರು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ. ಹೌ ವಿ ಹ್ಯಾವ್ ಕೌಂಟರ್ಡ್ ಆಲ್ ದೀಸ್ ಇಶ್ಯೂಸು, ಇವ್ರಿಗೆ ಬಂದಿರೋವಂಥ ಪ್ರಾಬ್ಲಮ್ಸ್ನ ಹೇಗೆ ನಾವು ಸರಿಪಡಿಸ್ಕೊಟ್ಟಿದ್ದೀವಿ, ಹೇಗೆ ನಾವು ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಹೇಗೆ ನಾವು ಡಾಕ್ಟರ್ಸ್ ಜೊತೆ ಕೂತ್ಕೊಂಡು ಅವ್ರ ಸಲಹೆನೂ ತೊಗೊಂಡು ಇವ್ರನ್ನೂ ಕೂಡಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡಿ ಹೇಗೆ ಇವ್ರಿಗೆ ಬಂದಿರೋವಂಥ ಒಂದು ಸಿಚುವೇಶನ್ನ ನಾವು ಕಂಪ್ಲೀಟಾಗಿ ಮೆಡಿಕಲಿ ಇವ್ರಿಗೆ ಸರಿಪಡಿಸ್ಕೊಟ್ಟಿದ್ದೀವಿ. ಅದೆಲ್ಲ ನೋಡಿದಾರಲ್ಲ, ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿದೆ. That's how people are coming to us. We are not marketing anywhere.
ನಾವು ಈ ಥರ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ನಾವು ಮಾರ್ಕೆಟ್ ಮಾಡಿಲ್ಲ, ನಾವು ಈ ಥರ ಎಲ್ಲ ಮಾಡ್ತಾ ಇದೀವಿ ಅಂತ. ಇಟ್ಸ್ ಓನ್ಲಿ ಪ್ಯೂರ್ಲಿ ವರ್ಡ್ ಆಫ್ ಮೌತ್. ಇವತ್ತಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಮೀಡಿಯಾದಲ್ಲಿ ಬರ್ತಾ ಇದೆ, ನಾವು ಮಾಡಿದೀವಿ ಅಂತ ಇವತ್ತು ಮೀಡಿಯಾದಲ್ಲಿ ಬರ್ತಾ ಇದೆ. ಅದರ್ವೈಸ್ ಇಟ್ಸ್ ಓನ್ಲಿ ವರ್ಡ್ ಆಫ್ ಮೌತ್. ನಮ್ಮ ಹತ್ರ ಬಂದಿರೋ ಸ್ಟೂಡೆಂಟ್ಸ್ ಇರ್ಬೋದು ಇರ್ಬೋದು, ಅಥವಾ ಯಾರಿಗೋ ಆಗಿರೋದನ್ನ ಎಲ್ಲೋ ಕೇಳಿ ಈ ಥರ ಹಿಂಗೆ ಮಾಡ್ತಾ ಇದ್ದಾರೆ, ಒಂದ್ಸಲಿ ಹೋಗಿ ಮಾತಾಡೋಣ ಅಂತ. ಆ ಥರ ನಾವು ಡಾಕ್ಟರ್ಸ್ ಪ್ಯಾನಲ್ಸ್ ಅಲ್ಲಿ ಕೂತ್ಕೊಂಡು ಈ ಥರ ಎಲ್ಲ ನೋಡಿ ಈ ಥರ ಹಿಂಗಾಗಿದೆ ಅಂತ ಅಂದ್ಬಿಟ್ಟು ಅವ್ರದ್ದೆಲ್ಲರನ್ನು ಇವರು ಡಾಕ್ಟರ್ ಜೊತೆ ಕೂತ್ಕೊಂಡು ಅವ್ರದ್ದು ಬ್ಲಡ್ ವರ್ಕ್ ಎಲ್ಲ ಮಾಡಿಸಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಈಗ ಏನು ಮಾಡಬೇಕು, ಅಲ್ಲಿಂದ ಒಂದು ಟೀಮ್ ವರ್ಕ್ ಥರ ಎಲ್ಲ ನ್ಯೂಟ್ರಿಷನಿಸ್ಟ್ ಇಂದ ಹಿಡಿದು ಒಂದು ಫಿಸಿಯೋ ಇಂದ ಹಿಡಿದು ಡಾಕ್ಟರ್ಸ್ ಇಂದ ಹಿಡಿದು ನಮ್ದೊಂದು ಟೀಮ್ ಬಿಲ್ಡ್ ಮಾಡಿ ಇವ್ರ ಮೇಲೆ ಹೇಗೆ ಕೆಲಸ ಮಾಡಬೇಕು ಅದೆಲ್ಲ ಒಂದು ಇದು ಮಾಡಿಕೊಂಡು ಆಮೇಲೆ ಅವ್ರಿಗೆ ನಾವು ಕಂಪ್ಲೀಟಾಗಿ ಅವ್ರಿಗೆ ಗುಣಮುಖ ಮಾಡಿ, ಟೆಸ್ಟೋಸ್ಟಿರೋನ್ ಲೋ ಇದ್ದರೆ ಅವ್ರನ್ನ ನಾರ್ಮಲ್ ಟೆಸ್ಟೋಸ್ಟಿರೋನ್ ಲೆವೆಲ್ಗೆ ಕರ್ಕೊಂಬಂದು, ಯಾವುದಾದ್ರೂ ಡ್ಯಾಮೇಜಸ್ ಆಗಿತ್ತು ಅಂತಂದರೆ, ಆರ್ಗನ್ ಡ್ಯಾಮೇಜಸ್ ಆಗಿತ್ತು ಅಂದರೆ ಅದ್ರ ಮೇಲೆ ಕೆಲಸ ಮಾಡಿ ಆರ್ಗನ್ನ ನಾವು ನಾರ್ಮಲ್ ಕಂಡೀಷನ್ಸ್ಗೆ ತೊಗೊಂಬಂದು ಮೆಡಿಕೇಶನ್ಸ್ನ ತೊಗೊಂಬಂದು ನಾರ್ಮಲ್ಲಾಗೆ ಮಾಡಿ ನಾವು ಅವ್ರನ್ನ ವಾಪಸ್ ಕಳಿಸಿದ್ದೀವಿ. ಅಲ್ಲಿಂದ ಅವ್ರ ಗುಣಮುಖ ಆದಮೇಲೆ ದೇ ಹ್ಯಾವ್ ರಿಯಲೈಸ್ ಟಿಲ್ ಟುಡೇ ದೇ ಆರ್ ಅಂಡರ್ ಅಸ್. ಇವತ್ತಿಗೂ ಅವ್ರು ನಮ್ಮ ಅಂಡರಲ್ಲೇ ಎಕ್ಸಸೈಸ್ ಮಾಡ್ತಾರೆ, ನ್ಯೂಟ್ರಿಷನ್ ಪ್ಲಾನ್ ತಗೊಳ್ತಾರೆ. ಹಾಗೆ ಮಾಡಿರೋದ್ರಿಂದ ವಿ ಆರ್ ಏಬಲ್ ಟು ಹೆಲ್ಪ್ ಲಾಟ್ ಆಫ್ ಪೀಪಲ್ ಅರೌಂಡ್. ಹಾಗೆ ಸೊ ವೆನ್ ಎವರ್ ಸಂಬಡಿ ಈಸ್ ಲೈಕ್ ದಟ್, ಪ್ಲೀಸ್ ರೀಚ್ ಔಟ್ ಟು ಅಸ್. ಕೆಳಗೆ ಬರ್ತಾ ಇರೋಂಥ ನಂಬರ್ಗೆ ರೀಚ್ ಔಟ್ ಮಾಡಿ, ವಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಯಾವುದೇ ಥರ ತೊಂದರೆಗೆ ಸಿಗಾಕೊಂಡಿದ್ರು ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು ಔಟ್. ಹೌದು, ಈಗ ಸ್ಟಿರಾಯ್ಡ್ ಇಂದ ಆಗಿರುವಂತಹ ಸಮಸ್ಯೆಗಳಂತಲ್ಲ, ಯಾವುದೇ ಸಮಸ್ಯೆ ಇರಲಿ, ಬೇರೆ ಅಡ್ಡಪರಿಣಾಮ ಇರಲಿ, ಜೊತೆ ನಮ್ದು ನ್ಯೂಟ್ರಿಷನ್ ಯಾವ ರೀತಿ ತಗೊಳ್ಬೇಕು ಅನ್ನೋದಾಗಿರ್ಬೋದು, ಫಿಟ್ನೆಸ್ ಬಗ್ಗೆ ಆಗಿರ್ಬೋದು, ಯಾವ್ದಕ್ಕೆ ಬೇಕಾದ್ರೂ ನೀವು ಕೆಳಗಡೆ ಬರ್ತಿರುವಂತಹ ನಂಬರ್ ಕರೆ ಮಾಡಿದ್ರೆ ನಿಮಗೆ ವಿಶಾಲ್ ಸಂಜಯ್ ಶಿವಮ್ ಅವರು ಸಿಗ್ತಾರೆ. ಜೊತೆ ಹೌದು, ನಿಮ್ಗೆ ಯಾವ್ದು ಮಾಹಿತಿ ಬೇಕಾದ್ರೂ ಕೊಡ್ತಾರೆ. ಜೊತೆಗೆ ನೀವು ಕೂಡ ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಬಹುದು. ಆ ಥರ ಇದೆ. ಹೌದು ಸರ್. ಆಮೇಲೆ ಈ ಸ್ಟಿರಾಯ್ಡ್ನ ಬಗ್ಗೆ ನೀವು ಅಡ್ಡಪರಿಣಾಮ ಇದೆಲ್ಲದ್ರ ಬಗ್ಗೆ ಹೇಳಿದ್ರಿ. ಈ ಮುಲಾಮ್ಗಳು ಕಣ್ಣಿಗಾಗುವಂಥದ್ದು ಏನಾದರೂ ಆ ಥರದ್ದು ಏನಾದರೂ ಇದೆಯಾ ಅಂತ? ಮೇಡಮ್, ಆಯಿಂಟ್ಮೆಂಟ್ಸು ಮತ್ತು ಐ ಡ್ರಾಪ್ಸ್ ಇದೆಲ್ಲ ಮೆಡಿಕೇಟಿವ್ ವೇಯಲ್ಲಿ. ಫಾರ್ ಎಕ್ಸಾಂಪಲ್ ಅವಾಗಲೇ ಕಾರ್ಟಿಕೋಸ್ಟಿರಾಯ್ಡ್ಸ್ ಬಗ್ಗೆ ಮಾತಾಡಿದೆ. ಜನರಲ್ ಸ್ಟಿರಾಯ್ಡ್ಸಲ್ಲಿ ಮೆಡಿಕೇಶನ್ಸಲ್ಲಿ ಕಾರ್ಟಿಕೋಸ್ಟಿರಾಯ್ಡ್ಸ್ ಬರುತ್ತೆ. ಓಕೆ, ಅದರಲ್ಲಿ ಎಸ್ ಐ ಡ್ರಾಪ್ಸು ಈ ಥರದ್ದೆಲ್ಲ ಇದೆ, ಆಯಿಂಟ್ಮೆಂಟ್ಸು ಈ ಥರದ್ದೆಲ್ಲ ಇದೆ. ಅದು ಮೆಡಿಕೇಟಿವ್ ವೇಲ್ ಯೂಸ್ ಮಾಡಿದಾಗ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಪೀಪಲ್ ಔಟ್. ಇವಾಗ ಇನ್ಫ್ಲಮೇಷನ್ಸ್ ಅಂತ ಮಾತಾಡಿದ್ವಿ, ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಡೆಫಿನೆಟ್ ಆಗಿ. ಬಟ್ ವೆನ್ ಇಟ್ ಕಮ್ಸ್ ಟು ಅನಬಾಲಿಕ್ಸ್ ಅಲ್ಲ, ಅನಬಾಲಿಕ್ಸ್ ಏನಿದ್ರು ಈ ಥರ ಈ ಒಂದು ಸ್ಪೋರ್ಟ್ಸ್ ಇದಕ್ಕೆ ಯೂಸ್ ಮಾಡ್ತಾರೆ. ಆ ಥರ ಇದರಲ್ಲಿ ಈ ಥರದ್ದೆಲ್ಲ ಏನಾದರೂ ಇರುತ್ತಲ್ವಾ, ಅದು ಆದಷ್ಟು ವಿ ವುಡ್ ಸೇ ಟ್ರೈ ನಾಟ್ ಟು ಯೂಸ್ ಎನಿ ಕೈಂಡ್ ಆಫ್ ಆಯಿಂಟ್ಮೆಂಟ್ಸ್ ಆಗ್ಬೋದು, ಆ ಥರದ್ದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಡಿಮಾ ಅಂತೆಲ್ಲ ಆಗುತ್ತೆ, ಸ್ಕಿನ್ ರ್ಯಾಷಸ್ ಬರೋದಾಗಲಿ. ಯಾಕಂದರೆ ಎಲ್ರಿಗೂ ಎಲ್ಲ ಸೂಟ್ ಆಗಲ್ಲ ಮೇಡಮ್, ಯಾಕಂದರೆ ಒಬ್ಬೊಬ್ಬರಿಗೆ ಸೆನ್ಸಿಟಿವ್ ಆಗಿರುತ್ತೆ ಸ್ಕಿನ್ಸ್ ಎಲ್ಲ. ಸೊ ಏನು ಮಾಡ್ತಾರೆ, ಎಷ್ಟೊಂದು ಜನ ಓರಲ್ಸ್ ಅಂತ ಹೇಳ್ತೀವಿ, ಟ್ಯಾಬ್ಲೆಟ್ ಫಾರ್ಮಲ್ಲಿ ಸ್ಟಿರಾಯ್ಡ್ಸ್ ಇದೆ, ಅದನ್ನು ಕನ್ಸ್ಯೂಮ್ ಮಾಡಿದಾಗ ಏನಂತೆ ಲಿವರ್ ಡ್ಯಾಮೇಜ್ ಆಗೋದು ನಾರ್ಮಲ್ ಅದರಲ್ಲಿ. ಯಾಕೆ ಅಂತಂದರೆ ಡೈರೆಕ್ಟಾಗಿ ಅದೇನು ಮಾಡುತ್ತೆ, ಲಿವರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಏನು ಫುಡ್ ಡೈಜೆಸ್ಟಿವ್ ಸಿಸ್ಟಮಲ್ಲಿಂದ ಹೋಗಿ ಅದು ಲಿವರ್ ಮೇಲೆ ಫಸ್ಟ್ ಇಂಪ್ಯಾಕ್ಟ್ ಆಗಿ ಹೆಪಟೈಟಿಸ್ ಬಿ ಆಗೋದು ಸಂಭಾವನೆಗಳು ಮ್ಯಾಕ್ಸಿಮಮ್ ಓರಲ್ ಕನ್ಸಂಪ್ಷನ್ ಜಾಸ್ತಿ ಆದಾಗ. ಅದು ಎಷ್ಟೊಂದು ಜನ ನಮ್ಮಲ್ಲಿ ಬಂದಿದ್ದಾರೆ ಆ ಥರ ಓರಲ್ ಸ್ಟಿರಾಯ್ಡ್ಸ್ ಯೂಸ್ ಮಾಡಿ. ಯಾಕಂದರೆ ಇಂಜೆಕ್ಟಬಲ್ ಪೇನ್ಫುಲ್, ತುಂಬ ಪೇನ್ಫುಲ್ ಇರುತ್ತೆ. ನಾನು ಹೇಳಿದಾಗೆ ಗೆಡ್ಡೆ ಆಗುತ್ತೆ, ಸೆಪ್ಸಸ್ ಆಗುತ್ತೆ, ಇದೆಲ್ಲ ಒಂದು ಭಯ ಇರೋದ್ರಿಂದ ಏನು ಮಾಡ್ತಾರೆ, ನಾನು ಓರಲ್ ಫಾರ್ಮಲ್ಲಿ ತಗೊಳ್ತೀನಿ ಅಂತ ಅಂದ್ಬಿಟ್ಟು ತಗೊಂಡು ಅವ್ರಿಗೆ ಹೆಪಟೈಟಿಸ್ ಆಗಿದೆ ಆಗಿ ಬಂದಿರೋರು ತುಂಬ ಜನ ಇದ್ದಾರೆ. ಜಾಂಡಿಸ್ ಅಂತ ಹೇಳ್ತಾರಲ್ಲ, ಆ ಥರ ಆಗಿ ಬಂದಿರೋರು ತುಂಬ ಇದ್ದಾರೆ. ಸೊ ಆ ಥರ ಆದಾಗ ಏನಾಗುತ್ತೆ, ಹೆಪಟೈಟಿಸ್ ಆಗಬಾರ್ದು ಅಂತ ಅಂದರೆ ದಯವಿಟ್ಟು ಓರಲ್ಸ್ ಎಲ್ಲ ಕನ್ಸ್ಯೂಮ್ ಮಾಡೋದನ್ನ ದಯವಿಟ್ಟು ಸ್ಟಾಪ್ ಮಾಡಿ. ಸೊ ಅದನ್ನ ತಪ್ಪಿಸೋದಕ್ಕೆ ಏನು ಮಾಡ್ತಾರೆ, ಜೆಲ್ ಫಾರ್ಮ್ಸಲ್ಲಿ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಜೆಲ್ ಫಾರ್ಮ್ಸಲ್ಲಿ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಅದು ಆಯಿಂಟ್ಮೆಂಟ್ಸು ಈ ಫಾರ್ಮಲ್ಲೆಲ್ಲ ಈಗ ಸ್ಕಿನ್ ಮೇಲೆ ಹಾಕೊಂಡಾಗ ಏನಾಗುತ್ತೆ, ಇಲ್ಲಿ ಸ್ಕಿನ್ನಲ್ಲಿ ಏನಾಗುತ್ತೆ, ರ್ಯಾಷಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ಸ್ಕಿನ್ ಎಲ್ಲ ಫುಲ್ಲು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಸೂಟ್ ಆಗಲ್ವಲ್ಲ, ಯಾರಿಗೋ ಒಬ್ಬರಿಗೆ ಅದು ಸ್ಕಿನ್ ಏನಾದ್ರು ಅಲರ್ಜೀಸ್ ಇರುತ್ತೆ, ಅವ್ರಿಗೆ ಗೊತ್ತಿರಲ್ಲ. ಪರ್ಟಿಕ್ಯುಲರ್ ಏನು ಮೆಡಿಕೇಟಿವ್ ಏನು ಕೆಮಿಕಲ್ಸ್ ಇರುತ್ತೋ ಅದು ಅವ್ರಿಗೆ ಸೂಟ್ ಆಗದೆ ಇರ್ಬೋದು. ಅವ್ರು ಹಾಕೊಂಡ ತಕ್ಷಣ ಅದು ರ್ಯಾಷಸ್ ಆಗಿ ಅದು ಬೇರೆ ರೀತಿಯಲ್ಲಿ ಅದು ಇದಾಗ್ಬೋದು, ಕನ್ವರ್ಟ್ ಆಗ್ಬೋದು. ಸೊ ಹಾಗಾಗಿ ನಾನು ದಯವಿಟ್ಟು ಅದೆಲ್ಲ ಅವಾಯ್ಡ್ ಮಾಡಿ ಅಂತ, ಎಸ್ಪೆಷಲಿ ಅನಾಬಾಲಿಕ್ ಸೈಡ್ಸಲ್ಲಿ. ಅದೇ ನೀವು ಕಾರ್ಟಿಕೋಸ್ಟಿರಾಯ್ಡ್ ಏನೋ ಕಾರ್ಟಿಸಾಲ್ಸ್ ಇದರಿಂದ ಮಾಡಿರ್ತಾರಲ್ಲ, ಅದಾದರೆ ಓಕೆ, ಯಾಕಂದರೆ ಡಾಕ್ಟರ್ಸ್ ಗೊತ್ತಿರುತ್ತೆ ಅವ್ರಿಗೆ ಯಾವುದು ಸೂಟ್ ಆಗುತ್ತೆ, ಯಾವುದು ಸೂಟ್ ಆಗಲ್ಲ, ಯಾವ ಥರ ಡೋಸೇಜಸ್ ಪರ್ಸೆಂಟೇಜಲ್ಲಿ ಕೊಡಬೇಕು ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಹೇಳ್ತಾರೆ ಫಸ್ಟ್ ಟೆಸ್ಟ್ ಮಾಡಿ ನೋಡಿ, ಏನಾದ್ರು ಸ್ವಲ್ಪ ಇದಾಯಿತು ಅಂದರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ನನ್ನ ಕನ್ಸಲ್ಟ್ ಮಾಡಿ ಅಂತ ಅವ್ರು ಹೇಳ್ಬಿಡ್ತಾರೆ. ಅದೇ ಇದಾದರೆ ಇದೆಲ್ಲ ಸೆಲ್ಫ್ ಮೆಡಿಕೇಟಿವ್ ಥರ ಆಗ್ಬಿಡುತ್ತಲ್ಲ, ಅವ್ರ ಇನ್ಸ್ಟ್ರಕ್ಟರ್ಸು ಅವ್ರ ಟ್ರೈನರ್ಸು ಅವ್ರಿಗೆ ಗೊತ್ತಿರಲ್ಲ ಏನು ಇದ್ರ ಬಗ್ಗೆ ಮಾಹಿತಿ. ಇದ್ಯಾವುದೋ ಹೊಸ್ದಾಗಿ ಬಂದಿದೆ ನೋಡಿ, ಚೆನ್ನಾಗಿದೆ ಅಂತೆ, ಒಳ್ಳೆ ರೇಟಿಂಗ್ಸ್ ಇದೆ ಅಂತ ಸುಮ್ಮನೆ ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಕಳಿಸ್ಬಿಡ್ತಾರೆ. ಅವ್ರಿಗೇನು ಕಾಸು ಮಾಡಬೇಕಷ್ಟೇ,
ಸೊ ದುಷ್ಪರಿಣಾಮ ಆದ್ಮೇಲೆ ಗೊತ್ತಾಗುತ್ತೆ. ಹೋದಾಗ ಅವ್ರು ಹೇಳ್ತಾರೆ ಎಲ್ರಿಗೂ ಆಗಿಲ್ಲ ಇದು, ನಿನಗೆ ಮಾತ್ರ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಯೂಸ್ ಮಾಡಿ ನೋಡು, ಇಲ್ಲ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡು ಹೋಗ್ಲಿ, ಬೇರೆ ಏನಾದ್ರು ನೋಡೋಣ ಅಂತ ಹಂಗೆ ಹೇಳಿ ಕಳ್ಸ್ಬಿಡ್ತಾರೋ ಹೊರತು ಅದ್ರದ್ದು ಇದೇ ಯಾವುದೇ ಕಾರಣಕ್ಕೂ ಅದಕ್ಕೇನು ಸೊಲ್ಯೂಷನ್ ಕೊಡೋದಿಲ್ಲ ಅವರು. ಹಾಗಾಗಿ ದಯವಿಟ್ಟು ಅದೆಲ್ಲ ಇದು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ನೋಡಿ. ಓಕೆ, ಈ ಸ್ಟಿರಾಯ್ಡ್ಸ್ನ ಯಾವ್ಯಾವ ರೀತಿ ಯೂಸ್ ಮಾಡಬೇಕಾಗತ್ತೆ, ಜೊತೆಗೆ ಇದನ್ನ ಯೂಸ್ ಮಾಡಲೇಬೇಕಾ ಅಂತ? ಮೇಡಮ್ ಆಗಲೇ ಹೇಳ್ದಾಗೆ ಯಾವ್ಯಾವ ರೀತಿ ಯೂಸ್ ಮಾಡಬೇಕಾಗತ್ತೆ ಅಂತ ನಾವು ವಿಚಾರ ಮಾಡೋದಕ್ಕಿಂತ ಯೂಸ್ ಯಾವಾಗ ಮಾಡಬೇಕು ಅಂತಂದರೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಅವರು ಕರಿಯರ್ ಆಗಿ ತೊಗೊಂಡಿದ್ದಾಗ ನೋಡಿ, ಯಾವುದೋ ಒಂದು ಸ್ಪೋರ್ಟ್ಸ್ ಕರಿಯರ್ ಆಗಿ ತೊಗೊಂಡ್ರು ಅವರು ಅಂತಂದಾಗ ಅದಕ್ಕೆ ನಾನು ಹೇಳ್ದಾಗೆ ಸ್ಪೋರ್ಟ್ಸ್ ಏನು ಫಿಸಿಯೋ ಇರಬೇಕು, ಓಕೆ, ಅವ್ರದ್ದೇ ಆದ ಒಂದು ಟೀಮ್ ಇರಬೇಕು, ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಇರಬೇಕು, ಓಕೆ, ಸ್ಪೋರ್ಟ್ಸ್ ಫಿಸಿಯೋ ಇರಬೇಕು, ಇವರೆಲ್ಲ ಸ್ಪೋರ್ಟ್ಸ್ ಒಂದು ಟೀಚರ್ ಇರಬೇಕು, ಓಕೆ, ಯಾವ ಸ್ಪೋರ್ಟ್ಸಲ್ಲಿ ಇರ್ತಾರೋ ಅದೆಲ್ಲ ಟೀಮ್ ಜೊತೆ ಸೇರಿಕೊಂಡು ಇದು ಅವಶ್ಯಕತೆ ಇದೆಯಾ ಅಂತ ನೋಡಿಕೊಂಡು ಅವರೆಲ್ಲ ಸೇರಿ ಡಿಸ್ಕಸ್ ಮಾಡಿ ಇವ್ರನ್ನ ಕೂಡಿಸ್ಕೊಂಡು ಅದರದೇ ಆದ ಒಂದು ರೀತಿಯಲ್ಲಿ ಒಂದು ಪ್ಲಾಟ್ಫಾರ್ಮ್ಗೆ ಅವ್ರು ಕರ್ಕೊಂಡು ಹೋಗ್ತಾರೆ, ಸ್ಟೇಜ್ ಬೈ ಸ್ಟೇಜ್ ಕರ್ಕೊಂಡು ಹೋಗ್ತಾರೆ. ಆವಾಗ ಇದ್ರ ಬಗ್ಗೆ ಒಂದು ಡಿಸ್ಕಷನ್ ಆಗುತ್ತೆ. ಇವರೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋ ಥರ ಇತ್ತು ಅಂದರೆ ಇದರದ್ದು ಡಿಸ್ಕಷನ್ ಆಗಬಾರ್ದು. ಅದು ಬಿಟ್ಟು ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಯಾವುದೋ ಒಂದು ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಅಂತ ತಿಳ್ಕೊಳ್ಳೋಣ, ಸ್ವಿಮ್ಮಿಂಗ್ ಆಗ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಒಲಿಂಪಿಕ್ ಸ್ಪೋರ್ಟ್ಸ್ ಇರ್ಬೋದು, ಅದರಲ್ಲಿ ಇದೆಲ್ಲ ಬರುತ್ತೆ ಎಕ್ಸೆಪ್ಟ್ ಇದೊಂದು. ಯಾಕಂದರೆ ಒಲಿಂಪಿಕ್ಸು ಈ ಥರದ್ರಲ್ಲಿ ಆ್ಯನಬಾಲಿಕ್ಸು ಇದೆಲ್ಲ ಯಾವುದು ಯೂಸ್ ಮಾಡೋಂಗಿಲ್ಲ. ಎಸ್ಪೆಷಲಿ ನಾವು ಬಾಡಿ ಬಿಲ್ಡಿಂಗ್ ಫೀಲ್ಡ್ ನಾವು ಮಾತಾಡಬೇಕಾದ್ರೆ ಅದರಲ್ಲಿ ನಾವು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದಾಗೆ 2 ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಒಂದು ನ್ಯಾಚುರಲ್ ಪ್ಲ್ಯಾಟ್ಫಾರ್ಮು, ಒಂದು ಡೂ ವಾಟ್ ಎವರ್ ಯು ವಾಂಟ್ ಬಟ್ ಐ ನೀಡ್ ದಿ ಬೆಸ್ಟ್ ಆಫ್ ದಿ ಫಿಸಿಕ್ ಅನ್ನೋ ಥರ ಪ್ಲಾಟ್ಫಾರ್ಮ್ ಇರುತ್ತೆ. ಸೊ ಅದರಲ್ಲಿ ಆ್ಯನಬಾಲಿಕ್ಸ್ ಯೂಸ್ ಮಾಡ್ತಾರೆ. ನೀನು ಏನಾರು ಮಾಡಪ್ಪ, ನನಗೆ ಬೆಸ್ಟ್ ಆಫ್ ದಿ ಫಿಸಿಕ್ ಬೇಕಷ್ಟೇ ಅಂತ. ಆ ಪ್ಲಾಟ್ಫಾರ್ಮ್ ಚೂಸ್ ಮಾಡಿದಾಗ ಎಸ್ ತೊಂದರೆ ಇಲ್ಲ. ಅವಾಗ ಯಾರಿಗಾದ್ರೂ ಈ ಥರದ್ದೆಲ್ಲ ನಾವು ಯೂಸ್ ಮಾಡಬೇಕು, ಇದರ ಅವಶ್ಯಕತೆ ಇದ್ದಾಗ ಮಾತ್ರ ಆ ಥರ ಫೀಲ್ಡ್ ಚೂಸ್ ಮಾಡ್ಕೊಂಡು ಯಾರು ಬಂದಾಗ ಎಸ್ ವಿ ಕ್ಯಾನ್ ಸಜೆಸ್ಟ್, ಓಕೆ ಇಂಥದ್ದೆಲ್ಲ ಇದೆ, ಓಕೆ, ನಾವು ಅವಾಗ ಅವ್ರ ಬ್ಲಡ್ ವರ್ಕ್ ಮಾಡಿಸ್ತೀವಿ, ಓಕೆ, ಡಾಕ್ಟರ್ ಪ್ಯಾನಲ್ ಇರುತ್ತೆ, ಓಕೆ, ಅವ್ರದ್ದು ಸಿಸ್ಟಮ್ ಎಲ್ಲ ನೋಡಿಕೊಂಡು ಹೌ ಹೆಲ್ದಿ ಹಿ ಈಸ್, ಓಕೆ, ಯಾವ ಸ್ಟೇಜಲ್ಲಿ ಇದ್ದಾನೆ, ಈಸ್ ಎ ಬಿಗಿನರ್, ಫಸ್ಟ್ ಟೈಮರ, ಹೇಗೆ ಎಷ್ಟು ವರ್ಷದಿಂದ ಎಕ್ಸಸೈಸ್ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾನೆ ಇಲ್ವಾ, ಯಾವ ಥರ ನ್ಯೂಟ್ರಿಷನ್ ಫಾಲೋ ಮಾಡ್ತಿದ್ರು ಇವಾಗವರೆಗೂ, ಮಾಡ್ತಾನೆ ಇರಲಿಲ್ವಾ, ಅದನ್ನು ಫಸ್ಟ್ ಟೈಮ್ ಇವಾಗ, ಇದೆಲ್ಲನೂ ಕನ್ಸಿಡರ್ ಆಗುತ್ತೆ. ಅಥವಾ ಇಂಟರ್ಮೀಡಿಯೇಟಾ ಅಥವಾ ಅಡ್ವಾನ್ಸ್ ಸ್ಟೇಜಲ್ಲಿ ಇದ್ರಾ, ಮುಂಚೆ ಇದೆಲ್ಲ ಮಾಡಿದ್ರ, ಈ ಥರ ವಸ್ತು ಎಲ್ಲ ಯೂಸ್ ಮಾಡಿದ್ರ, ಎಲ್ಲ ಕನ್ಸಿಡರ್ ಆಗುತ್ತೆ ಮೇಡಮ್. ವಿಲ್ ಟೇಕ್ ಎಂಟೈರ್ ಹಿಸ್ಟ್ರಿ, ಅವ್ರದ್ದು ಹೆಲ್ತ್ ಹಿಸ್ಟ್ರಿ, ಮೆಡಿಕಲ್ ಹಿಸ್ಟ್ರಿ, ಇಂಜುರೀಸ್ ಏನಾದ್ರು ಇತ್ತು ಅಂತಂದರೆ ಅಥವಾ ಮುಂಚೆ ಯಾವುದಾದ್ರೂ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇತ್ತಾ, ಎಂಟೈರ್ ಹಿಸ್ಟ್ರಿ ವಿಲ್ ರನ್ ಥ್ರೂ. ಅದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ದೆನ್ ವಿ ವಿಲ್ ಪ್ರೊಸೀಡ್ ಫ್ರಮ್ ದೇರ್. ಅವ್ರಿಗೆ ಅಲ್ಲಿಂದ ಹೆಲ್ಪ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಇಫ್ ಯು ವಾಂಟ್ಸ್ ಟು ಗೆಟ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್, ಏನು ಈ ಪ್ಲಾಟ್ಫಾರ್ಮ್ಗೆ ನಾನು ಹೋಗಬೇಕು ಅಂದರೆ ದೆನ್ ವಿ ವಿಲ್ help him out to go through this platform. ಇಲ್ಲ ಅಂತಂದರೆ we will only choose the natural platform where nothing is there, only nutrition aspect plus exercising aspect plus ಅದರಲ್ಲೂ ಮ್ಯಾಸಿಯರ್ಸು, ಯಾವ ಥರ ಮ್ಯಾಸಿಯರ್ಸ್ ಬೇಕು, ಎಲ್ಲದಕ್ಕೂ ಎಲ್ಲ ಥರದ್ದು ಬೇಕು, ಫಿಸಿಯೋಥೆರಪಿಸ್ ಯಾವ ಥರ ಇರಬೇಕು, ಆಮೇಲೆ ಡಾಕ್ಟರ್ಸು ಬೇಕಾಗ್ತಾರೆ, ಅದಕ್ಕೆ ಯಾರು ಬೇಕು, ಈ ಪ್ಲ್ಯಾಟ್ಫಾರ್ಮ್ನು ಕ್ರಿಯೇಟ್ ಮಾಡಿ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅವ್ರಿಗೂ ಅಷ್ಟೇ ಇನ್ಬಾ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಅದು ಪ್ಯೂರ್ಲಿ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ಸೊ ಅವ್ರಿಗೆ ಈ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತೀವಿ. ಸೊ ಬೋತ್ ಪ್ಲ್ಯಾಟ್ಫಾರ್ಮ್ಸು ಇದೆ. ಸೊ ದೇ ಹ್ಯಾವ್ ಟು ಚೂಸ್ ವಿಚ್ ಪ್ಲ್ಯಾಟ್ಫಾರ್ಮ್ ದೇ ವಾಂಟ್ ಟು ಪ್ಲೇ ಅನ್ನೋ ಥರ. ಸೊ ಅದಕ್ಕೆ ಅನುಗುಣವಾಗಿ ನಾವು ಅವ್ರಿಗೆ ಸಲಹೆ ಕೊಡ್ತೀವಿ ಹಾಗೆ. ಸೊ ಅವರೇ ಡಿಸೈಡ್ ಮಾಡ್ಕೊಳ್ಳೋ ಥರ ಇತ್ತು ಅಂದರೆ ನಾವು ಯಾವುದೇ ಥರದ್ದು ನಾವು ಅವ್ರಿಗೆ ಇದು ಮಾಡೋಕ್ಕೆ ಮತ್ತು ಅವಶ್ಯಕತೆ ಇಲ್ಲದೆ ಬಂದಂಥವ್ರಿಗೂ ಸಜೆಸ್ಟ್ ಮಾಡಲ್ಲ. ಓಕೆ. ಆಮೇಲೆ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳಿಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಸ್ಟಿರಾಯ್ಡ್ ತಗೊಳ್ಳೋದ್ರಲ್ಲಿ ಏನಾದರೂ ಅಂತ? ಹೌದು ಮೇಡಮ್, ಇದೆ, ಡೆಫಿನೆಟ್ಲಿ ಇದೆ. ಇವಾಗ ನೋಡಿ, ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡಿದಾಗ್ಲೂ ಇವಾಗ ಹೆಣ್ಮಕ್ಳಿಗೆ ಸೈಡ್ ಎಫೆಕ್ಟ್ಸು ಆಗುತ್ತೆ, ಗಂಡು ಮಕ್ಳಿಗೂ ಆಗುತ್ತೆ. ನಾನು ಆಗಲೇ ಹೇಳ್ದಾಗೆ ವಿರಲೈಸೇಷನ್ ಅಂತ ಹೇಳ್ತಾರೆ. ಓಕೆ, ಹೆಣ್ಮಕ್ಳಿಗೂ ಅಷ್ಟೇ ಸ್ಟಿರಾಯ್ಡ್ಸ್ ತಗೊಂಡಾಗ ಏನಾಗುತ್ತೆ, ಅವ್ರಿಗೆ ಈ ಮ್ಯಾಮರಿ ಗ್ಲ್ಯಾಂಡ್ಸು, ಬ್ರೆಸ್ಟ್ ಟಿಶ್ಯೂ ಎಲ್ಲ ಏನಾಗುತ್ತೆ ಕಂಪ್ಲೀಟಾಗೆ ಕರ್ಗೋಗುತ್ತೆ. ಸೊ ದೇ ಲುಕ್ ಲೈಕ್ ಮೆನ್, ಫುಲ್ ಮಸ್ಕ್ಯುಲಾರಿಟಿ ಬಂದ್ಬಿಡುತ್ತೆ ಅವ್ರಿಗೆ. ಆಮೇಲೆ ಎಲ್ಲ ಫೇಶಿಯಲ್ ಫೀಚರ್ಸು ಇದೆಲ್ಲ ಮ್ಯಾನ್ಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೂ ಅಷ್ಟೇ ಹೇರ್ ಲಾಸ್ ಆಗುತ್ತೆ, ಮೆನ್ ಥರ ಅವ್ರಿಗೆ ಹೆಂಗೆ ಅಂದರೆ ಮೀಸೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಚೆಸ್ಟ್ ಮೇಲೆಲ್ಲ ಹೇರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೂ ಅಷ್ಟೇ ದೇ ಸ್ಟಾರ್ಟ್ ಬಿಕಮಿಂಗ್ ಮೋರ್ ಲೈಕ್ ಮೆನ್. ಏಕೆಂದರೆ ಅವರು ಆ್ಯಂಡ್ರೋಜನ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ, ಅವಾಗ ಈಸ್ಟ್ರೋಜನ್ ಲೆವೆಲ್ಸ್ ಅವ್ರಿಗೆ ಫುಲ್ ಡಿಪ್ ಆಗುತ್ತೆ. ಬಿಕಾಸ್ ದೇ ಹ್ಯಾವ್ ಗಾಟ್
ಮೋರ್ ಇಸ್ಟ್ರೋಜನ್ ಪರ್ಸೆಂಟೇಜ್, ಲೆಸ್ ಟೆಸ್ಟೋಸ್ಟಿರಾನ್ ಪರ್ಸೆಂಟೇಜು, ದೇ ಲುಕ್ ವಿಮೆನ್ಲಿ. ಹಾಂ ಹಾಂ ಯಾವಾಗ ಅವರು ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ರೈಸ್ ಆಗುತ್ತೋ, ಬಿಕಾಸ್ ಅನಬಾಲಿಕ್ ಸ್ಟಿರಾಯ್ಡ್ಸ್ ತೊಗೊಳೋದ್ರಿಂದ ಇಸ್ಟ್ರೋಜನ್ ಲೆವೆಲ್ಸ್ ಫುಲ್ಲಾಗಿ ಡಿಪ್ ಆಗುತ್ತೆ ಅವ್ರಿಗೆ. ಆಟೋಮೆಟಿಕ್ ಆಗಿ ಏನಂತೆ ಅವರು ಗಂಡಸರ ಥರ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇಷ್ಟೊಂದು ಜನ ವಿಮೆನ್ ಏನು ಅನ್ಕೊಂಡಿದ್ದಾರೆ ಅಂತಂದರೆ, ಮ್ಯಾಕ್ಸಿಮಮ್ ವಿಮೆನ್ಗೆ ಒಂದು ಮೈಂಡಲ್ಲಿ ಒಂದು ಮಿತ್, ಒಂದು ತಪ್ಪು ತಿಳುವಳಿಕೆ ಏನಿದೆ ಅಂದರೆ, ಜಿಮ್ಮಲ್ಲಿ ಹೋಗಿ ಅವ್ರು ವೆಯ್ಟ್ಸ್ ಎತ್ತಿದ ತಕ್ಷಣ ಅವ್ರು ಗಂಡಸರ ಥರ ಆಗ್ಬಿಡ್ತಾರೆ ಅನ್ನೋ ಒಂದು ಮಿತ್ ಇದೆ. ಅದು ಆಬ್ಸಲ್ಯೂಟ್ಲಿ ತಪ್ಪು. ಅವರು ವೆಯ್ಟ್ಸ್ ಎಷ್ಟೇ ಹೆವಿ ಮಾಡಲಿ, ಗಂಡಸರ ಥರ ಅವ್ರು ಹೆವಿ ವೆಯ್ಟ್ಸ್ ಎತ್ತಾರೆ, ಗಂಡಸರ ಥರ ಆಗಲ್ಲ, ಚಾನ್ಸೇ ಇಲ್ಲ. ಯಾವಾಗ ಸ್ಟಿರಾಯ್ಡ್ ಯೂಸ್ ಮಾಡ್ತಾರಲ್ವಾ, ಅವಾಗ ಅವಾಗ ಮಾತ್ರ ಅವ್ರು ಗಂಡಸರ ಥರ ಮಸಲ್ಸ್ ಬೆಳೆದ್ಬಿಡುತ್ತೆ. ಆ ಥರ ಗಂಡಸರ ಥರನೇ ಮಸಲ್ಸ್ ಬೆಳೆಯುತ್ತೆ, ಹೆವಿ ಮಸಲ್ಸು, ಲುಕ್ಸ್ ಎಲ್ಲಾನು ಗಂಡಸರ ಥರ ಆಗುತ್ತೆ. ಅವ್ರ ಫೇಶಿಯಲ್ ಫೀಚರ್ಸ್ ಇರ್ಬೋದು, ಎಲ್ಲ ಗಂಡಸರ ಥರ ಆಗುತ್ತೆ. ಬರೀ ಸ್ಟಿರಾಯ್ಡ್ಸ್ ತಗೊಂಡಾಗ ಮಾತ್ರ. ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ಎಷ್ಟೇ ತೂಕ ಐತಿ, ನೀವು ಗಂಡಸರಿಗಿನ್ನ ಜಾಸ್ತಿ ತೂಕ ಐತಿ, ಅವ್ರನ್ನ ಬೇಕಾದ್ರೆ ನೀವು ತೂಕದಲ್ಲಿ ಸೋಲ್ಸ್ಬಿಡಿ ಎತ್ತೋದ್ರಲ್ಲಿ, ನೀವು ಯಾವುದೇ ಕಾರಣಕ್ಕೂ ಗಂಡಸರ ಥರ ಕಾಣಿಸಲ್ಲ. ಅದು ಸುಳ್ಳು. ಎಲ್ಲರೂ ಅದಕ್ಕೆ ಏನು ಮಾಡ್ತಾರೆ, ಮೋಸ್ಟ್ ಆಫ್ ದಿ ವಿಮೆನ್ನು ಬರೀ ಆ ಕಾರ್ಡಿಯೋ ಎಕ್ವಿಪ್ಮೆಂಟ್ಸ್ನೇ ಚೂಸ್ ಮಾಡ್ತಾರೆ. ಟ್ರೆಡ್ಮಿಲ್ಲೇ ಮಾಡ್ತಾ ಇರ್ತಾರೆ, ಸೈಕ್ಲಿಂಗೇ ಮಾಡ್ತಾ ಇರ್ತಾರೆ, ಇಲ್ಲ ಬರೀ ಇದೆ ಏರೋಬಿಕ್ಸೇ ಮಾಡ್ತಾ ಇರ್ತಾರೆ. ಅದು ನಿಜವಾಗೂ ತಪ್ಪು. ಅದು ಮಾಡಿದಷ್ಟು ಅವರು ಬೊಜ್ಜು ಕರಗಿ ಇನ್ನೂ ಅಸಹ್ಯವಾಗಿ ಆಗ್ತಾರೆ ಅವರು. ಯಾಕೆಂದ್ರೆ ಸ್ಕಿನ್ ಟೈಟ್ ಆಗಲ್ಲ, ಅದಿನ್ನೂ ಲೂಸ್ ಆಗುತ್ತೆ. ನಿಮ್ಮ ಸ್ಕಿನ್ ಟೈಟ್ ಆಗಬೇಕು, ಇನ್ನೂ ಫರ್ಮ್ ಆಗಬೇಕು ನಿಮ್ಮ ಬಾಡಿ ಅಂದರೆ ನೀವು ವೆಯ್ಟ್ ಟ್ರೈನಿಂಗೇ ಮಾಡಬೇಕು. ನೀವು ವೆಯ್ಟ್ಸೇ ಜಾಸ್ತಿ ಎತ್ತಬೇಕು. ಆವಾಗಲೇ ನಿಮ್ಮ ಸ್ಕಿನ್ ಎಲ್ಲ ಏನಾಗುತ್ತೆ, ಲೂಸ್ ಇರೋ ಸ್ಕಿನ್ ಎಲ್ಲ ಟೈಟ್ ಆಗುತ್ತೆ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ. ಎಕ್ಸೆಸಿವ್ ಆಗಿ ನೀವು ಏನಾದರೂ ಟ್ರೆಡ್ಮಿಲ್ಲು ಸೈಕ್ಲಿಂಗ್ ಎಲ್ಲ ಮಾಡಿದ್ರೆ ನಿಮ್ಮ ಸ್ಕಿನ್ ಇನ್ನೂ ಲೂಸ್ ಆಗಿ ಸ್ಯಾಗ್ ಆಗುತ್ತೆ, ಅವಾಗ ಇನ್ನೂ ಅಸಹ್ಯವಾಗಿ ಕಾಣ್ತೀರಾ. ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಜಾಸ್ತಿ ಮಾಡಿ. ಆದರೆ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ನೀವು ಗಂಡಸರ ಥರ ಆಗ್ತೀರಾ ಅನ್ನೋ ತಪ್ಪು ತಿಳುವಳಿಕೆನ ದಯವಿಟ್ಟು ಬಿಟ್ಬಿಡಿ. ಎಷ್ಟು ವೆಯ್ಟ್ ಟ್ರೈನಿಂಗ್ ಮಾಡ್ತಾರೋ ಅಷ್ಟು ನೀವು ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಆಗ್ತೀರಾ. ಆದರೆ ಗಂಡಸ್ ಥರ ಆಗೋದು ಸ್ಟಿರಾಯ್ಡ್ಸ್ ತೊಗೊಂಡ್ರೆ ಮಾತ್ರ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್. ಹೆಂಗಸರಿಗೂ ಸ್ಟಿರಾಯ್ಡ್ಸ್ ತೊಗೊಂಡ್ರೆ ತುಂಬಾ ದುಷ್ಪರಿಣಾಮಗಳಿವೆ. ಅವ್ರಿಗೂ ಅಷ್ಟೇ ಇನ್ಫರ್ಟಿಲಿಟಿ ಆಗುತ್ತೆ, ಅವ್ರಿಗೂ ಅಷ್ಟೇ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಅವರು ಗಂಡಸರ ಥರ ಆಗ್ತಾರೆ. ವೋಕಲ್ ಕಾರ್ಡ್ಸ್ ಗಂಡಸರ ಥರ ಆಗುತ್ತೆ ಹೆಂಗಸರಿಗೂ, ಫುಲ್ಲು ಗಡಸಾಗ್ಬಿಡುತ್ತೆ ಅವ್ರಿಗೂ. ಅವ್ರು ಮಾತಾಡುವಾಗಲೂ ನೋಡಿ, ನೀವೇನು ಬೇಡ, ವೀಡಿಯೋಸು ಗೂಗಲ್ಗೆ ಹೋಗಿ ಫೀಮೇಲ್ ಬಾಡಿ ಬಿಲ್ಡರ್ಸ್ ಅಂತ ನೀವು ಸುಮ್ಮನೆ ಟೈಪ್ ಮಾಡಿದ್ರೆ ನಿಮ್ಗೆ ನೋಡ್ಬಿಡ್ಬೋದು. ಗಂಡಸರ ಥರ ಇರ್ತಾರೆ, ಅವ್ರು ನೋಡೋದೇ ಭಯ ಆಗುತ್ತೆ. ಅವ್ರ ವೋಕಲ್ ಕಾರ್ಡ್ಸ್ ಎಲ್ಲ ಗಂಡಸರ ಥರ ಇರುತ್ತೆ, ಅವ್ರು ಮಾತಾಡೋದೇ ಗಂಡಸರ ಥರ ವಾಯ್ಸ್ ಇರುತ್ತೆ, ಫುಲ್ಲು ಗಟ್ಟಿ ವಾಯ್ಸ್ ಇರುತ್ತೆ ಅವ್ರದ್ದು. ಅದೆಲ್ಲನೂ ಅವ್ರಿಗೆ ಫುಲ್ಲು ದೀರ್ಘ ವಾಯ್ಸ್ ಬಂದ್ಬಿಡುತ್ತೆ. ಅದೆಲ್ಲ ಸೈಡ್ ಎಫೆಕ್ಟ್ಸ್, ಅದೆಲ್ಲ ರಿವರ್ಸ್ ಮಾಡೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ಸೊ ಇದೆಲ್ಲ ದುಷ್ಪರಿಣಾಮಗಳು. ಸೊ ಹಾಗಾಗಿ ಸ್ಟಿರಾಯ್ಡ್ಸ್ ಹೆಣ್ಮಕ್ಳು ಯೂಸ್ ಮಾಡ್ತಾರೆ ಈ ಕಾಲಕ್ಕೆ. ನಾನು ನೋಡಿದ್ದೀನಿ, ಅವರು ಬಂದಿದ್ದಾರೆ. ಅಥ್ಲೀಟ್ಸ್ ಎಸ್ಪೆಷಲಿ ಈಗ ಯಾವ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾರಲ್ಲ, ವಿಮೆನ್ ಬಾಡಿ ಬಿಲ್ಡಿಂಗ್ ಇರ್ಬೋದು, ಆಮೇಲೆ ವಿಮೆನ್ಸ್ ಫಿಸಿಕ್ ಇರ್ಬೋದು, ಈ ಥರದ್ದೆಲ್ಲ ಇವರೆಲ್ಲ ಬರ್ತಾರೆ ನಮ್ಮ ಹತ್ರ. ಅವರೆಲ್ಲನೂ ಯೂಸ್ ಮಾಡ್ತಾರೆ. ಓಕೆ, ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಏನೆಲ್ಲ ತರಲೆ ಮಾಡ್ಕೊಂಡು ಬಂದಿರೋರು ಇದ್ದಾರೆ ಇವತ್ತಿಗೆ. ಓಕೆನಾ, ಬಂದು ಎಲ್ಲ ನಮ್ಮ ಹತ್ರ ಕರೆಕ್ಷನ್ಸ್ ಮಾಡಿಕೊಂಡು ಬಿಟ್ಟಿರೋರು ಇದ್ದಾರೆ, ಕರೆಕ್ಷನ್ಸ್ ಮಾಡಿಕೊಂಡು ಟಾಪ್ ಲೆವೆಲ್ ಅಥ್ಲೀಟ್ಸ್ ಆಗಿರೋರು ಇದ್ದಾರೆ ನಮ್ಮ ಹತ್ರ. ಸೊ ಹಾಗಾಗಿ ದಯವಿಟ್ಟು ನೀವು ಸ್ವಲ್ಪ ಯೋಚನೆ ಮಾಡಬೇಕು. ನೀವು ಕರಿಯರಾಗಿ ಚೂಸ್ ಮಾಡಿದ್ರೆ ಮಾತ್ರ ಇದ್ರ ಬಗ್ಗೆ ಎಲ್ಲ ನೀವು ಸ್ವಲ್ಪ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಕರಿಯರ್ ಅಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಯೋಚನೆನೂ ಮಾಡಬೇಡಿ. ಎಕ್ಸಸೈಸ್ ಮಾಡಿ, ಒಳ್ಳೆ ಆಹಾರ ತಿನ್ನಿ, ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡಿ. ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ನೀವು ಒಲವೇ ತೋರಿಸ್ಬೇಡಿ. ಬೇಗ ಬರಬೇಕು ಅನ್ನೋ ಆಸೆ ಮಾತ್ರ ಇಟ್ಕೊಳಕ್ಕೆ ಹೋಗ್ಬೇಡಿ. ಕರೆಕ್ಟ್. ಹಾಗೆ. ಓಕೆ, ನೀವು ಹೇಳಿದ್ರಿ ಸರ್ ಈ ಗಂಡಸರ ಥರ ಆಗುತ್ತೆ ಈ ಥರದ್ದಲ್ಲ ಅಂತ. ಅಂಥವ್ರು ಯಾರಾದರೂ ನಿಮ್ಮ ಹತ್ರ ಬಂದಿದ್ರಾ, ಜೊತೆಗೆ ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರಾ, ಅಥವಾ ರಿಟರ್ನ್ ಆಗಲೇ ಸಾಧ್ಯನೇ ಇಲ್ಲ ಅಂತ ನೀವು ಹೇಳಿದ್ರಿ. ಕೆಲವರಿಗೆ ಈ ಥರ ಆಗ್ಬಿಟ್ರೆ ಮತ್ತೆ ರಿಟರ್ನ್ ವಾಪಸ್ ತರೋಕ್ಕಾಗಲ್ಲ ಅಂತ. ಆ ಥರದವ್ರು ಯಾರಾದರೂ ನಿಮ್ಮ ಹತ್ರ ಬಂದಿದ್ರಾ ಅಂತ? ಇದ್ದಾರೆ ಮೇಡಮ್, ಆ ಥರ ಇದ್ದಾರೆ. ಸೊ ತುಂಬ ಹಿಂದೆ, ಆಲ್ಮೋಸ್ಟ್ ಒಂದು 15 ವರ್ಷಕ್ಕೆ ಹಿಂದೆನೇ. ಓಕೆ, ಅವರೆಲ್ಲ ಇವತ್ತೊಂದು ಒಳ್ಳೆ ಸ್ಟೇಜ್ಗೆ ಹೋಗಿದ್ದಾರೆ. ಇವತ್ತು ಬಾಡಿ ಬಿಲ್ಡಿಂಗಲ್ಲಿ ಇದ್ದಾರೆ. ಇವತ್ತು ಅವ್ರು ನಮ್ಮನ್ನೆಲ್ಲ ನೆನೆಸ್ಕೊಳ್ಳಲ್ಲ. ಅಂದರೆ ಬಾಡಿ ಬಿಲ್ಡಿಂಗರ್ ಬಿಟ್ಟು ಬೇರೆ ಕಾಮನ್ ಪೀಪಲ್ಸ್ ಯಾರಾದರೂ ಇದ್ದಾರೆ, ಅಂಥವ್ರು ಇದ್ದಾರೆ. ಓಕೆ, ಬಂದು ಪಾಪ ಅವ್ರಿಗೆ ಏನೆಲ್ಲ ತೊಂದರೆ ಆಗಿ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅನಾನುಕೂಲ ಆಗಿ. ಅಂದರೆ ಇವರು ಯಾವ ರೀತಿ ಸ್ಟಿರಾಯ್ಡ್ಸ್ ಎಲ್ಲ ಯೂಸ್ ಮಾಡ್ತಿದ್ರು, ಅವ್ರಿಗೆ ಗೊತ್ತಿಲ್ಲದೆ ಯೂಸ್ ಮಾಡಿದ್ರ, ಬೇಕಂತ ಯೂಸ್? ಹೌದು, ಪಾಪ ಅವ್ರಿಗೆ ಅಂದರೆ ಯಾಕಂದರೆ ಕೆಲವರಿಗೆ ಗೊತ್ತಿಲ್ಲದೆ ಯೂಸ್ ಮಾಡಿರಬಹುದೇನೋ ಅಂತ. ಹೌದೌದು, ತುಂಬ ಜನ ಏನಾಗಿದೆ ಅಂತಂದರೆ ಗೊತ್ತಿಲ್ಲದೆ ಯೂಸ್ ಮಾಡಿದ್ದಾರೆ. ಅಂದರೆ ಹೆಂಗೆ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ
ಪಾಪ ಈ ಒಂದು ಹೆಣ್ಮಗು ಯೂಸ್ ಯಾಕೆ ಮಾಡಿದ್ದಾರೆ ಅಂತಂದರೆ ಅವರು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅನ್ನೋ ಒಂದು ಆಸೆಗೆ ಯೂಸ್ ಮಾಡಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಇದ್ರದ್ದು ದುಷ್ಪರಿಣಾಮ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಒಂದು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತೆಲ್ಲ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಅವ್ರಿಗೆ ಒಂದು ಫೀಚರ್ಸ್ ಹೋಗುತ್ತೆ, ಫೀಮೇಲ್ ಫೀಚರ್ಸ್ ಹೋಗುತ್ತೆ, ಫೆಮಿನೈನ್ ಫೀಚರ್ಸ್ ಹೋಗ್ಬಿಡುತ್ತೆ ಅಂತೆಲ್ಲ ಪಾಪ ಗೊತ್ತಿಲ್ಲ ಅವ್ರಿಗೆ. ಯೂಸ್ ಮಾಡಿದ ಮೇಲೆ ಅವ್ರಿಗೆ ಅದೆಲ್ಲ ಆದಾಗ ಪಾಪ ಅವ್ರಿಗೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಆಗಿ ಅದೆಲ್ಲ ಕಾಂಪ್ಲಿಕೇಶನ್ಸ್ ಆಗಿ ಅವರು ಬಂದಾಗ ನಾವು ಡೈರೆಕ್ಟಾಗಿ ಅವ್ರಿಗೆ ಹೇಳಲೇಬೇಕಾಯ್ತು, ಇದೆಲ್ಲ ನಾರ್ಮಲ್, ಇದೆಲ್ಲ ಹಾಗೆ ಆಗುತ್ತೆ, ನೀವು ಈ ಥರದೆಲ್ಲ ಅನಾಬಾಲಿಕ್ಸ್ ಯೂಸ್ ಮಾಡಿದಾಗ ಯು ಕಾಂಟ್ ಅವಾಯ್ಡ್. ಸೊ ಇದನ್ನು ಬಿಟ್ರೇನೆ ಇದಕ್ಕೆ ನೀವೊಂದು ಸೊಲ್ಯೂಷನ್ನು ಇದನ್ನು ಮಾಡಿಕೊಂಡು ನೀವು ಅದು ಮಾಡ್ತೀನಿ ಅಂದರೆ ನೀವೆಲ್ಲ ಅದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ನಿಮ್ಮ ಪರ್ಸ್ನಲ್ ಜೀವನನ, ಇಲ್ಲ ಇದನ್ನು ಸ್ಯಾಕ್ರಿಫೈಸ್ ಮಾಡಬೇಕು, ನೀವು ಚೂಸ್ ಮಾಡಬೇಕು ವಾಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ಅಂತ. ಆವಾಗ ಅವರು ಅದನ್ನು ಸ್ಪೋರ್ಟ್ಸ್ನ ಸ್ಯಾಕ್ರಿಫೈಸ್ ಮಾಡಿ ಇಲ್ಲ ನನಗೆ ಇದು ಇಂಪಾರ್ಟೆಂಟು ಅಂತ ಅವರು ಪರ್ಸ್ನಲ್ ಲೈಫ್ನೇ ಚೂಸ್ ಮಾಡಿದಾಯ್ತು. ಆವಾಗ ಅವ್ರಿಗೆಲ್ಲ ಟ್ರೀಟ್ಮೆಂಟ್ಸು ಅದು ಇದೆಲ್ಲ ಮಾಡಿಸಿ ಅವ್ರಿಗೆ ಇನ್ಫರ್ಟಿಲಿಟಿದು ಅದು ಇದೆಲ್ಲ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಿಸಿ ಅವ್ರಿಗೆ ಸರಿ ಹೋಗಿ ಈಗ 2 ಮಕ್ಕಳಾಗಿ ಚೆನ್ನಾಗಿದ್ದಾರೆ. ಸ್ವಲ್ಪ ಫೀಚರ್ಸು ಅದು ಇದೆಲ್ಲ ತಿರ್ಗಾ ಸ್ವಲ್ಪ ಎಲ್ಲ ಚೇಂಜಸ್ ಆಗಿ ಸ್ವಲ್ಪ ಈಗ ಪರವಾಗಿಲ್ಲ, ಎಲ್ಲ ಸರಿ ಹೋಗ್ಬಿಟ್ಟು ಸರಿ ಹೋಗಿದ್ದಾರೆ. ಇನ್ನೂ ಒಂದು ಮಹಿಳೆ ಅದೇ ಥರನೇ ಬಂದು ಇಲ್ಲ ನನಗೆ ಸ್ಪೋರ್ಟ್ಸೇ ಇಂಪಾರ್ಟೆಂಟ್, ಫ್ಯಾಮಿಲಿ ಲೈಫಿನ ನನಗೆ ಅದು ಇಂಪಾರ್ಟೆಂಟು, ಯಾಕಂದರೆ ಐ ವಾಂಟೆಡ್ ಟು ಅಚೀವ್ ಸಮಥಿಂಗ್ ಇನ್ ಲೈಫು ಅಂತ ಅಂದ್ಬಿಟ್ಟು ಅವ್ರು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಇವತ್ತು ಒಂದು ಲೆವೆಲ್ಗೆ ಬೆಳೆದು ದೊಡ್ಡ ಸ್ಪೋರ್ಟ್ಸ್ ಪರ್ಸ್ನಾಲಿಟಿ ಆಗಿದ್ದಾರೆ ಇವತ್ತು. ಹಾಗೆ ಸೊ ಇಟ್ ಡಿಪೆಂಡ್ಸ್, ಯಾರಿಗೇನು ಇಂಪಾರ್ಟೆಂಟೋ ಅದಕ್ಕೆ ತಕ್ಕನಾಗಿ ಅವರು ಮಾಡ್ಕೊಂಡು ಹೋಗಿದ್ದಾರೆ. ಅದೇ ಇನ್ನು ಫೈನಲ್ ಲಾಸ್ಟ್ ಆಗಲೇ ಇಲ್ಲ ಅಂತಂಥವ್ರಿಗೆ ಏನಾದರೂ ರಿಟರ್ನ್ಸ್ ಇನ್ ಬರೋಕ್ಕಾಗಲ್ಲ ಅಂತ ವಾಪಸ್ ಕಳಿಸಿರುವಂಥದ್ದು ಏನಾದರೂ ಇದೆಯಾ? ಇದೆ ಮೇಡಮ್, ಅಂಥವ್ರಿಗೂ ಇದೆ. ಯಾಕಂದ್ರೆ ಆ ಸ್ಟೇಜಿಗೂ ಕೆಲವರು ಹೋಗಿದ್ದರು ಇರಬಹುದು. ಇದೆ ಮೇಡಮ್, ಏನು ಮಾಡೋಕ್ಕಾಗಲ್ಲ ಮೇಡಮ್. ಅದು ಹೆಂಗೆ ಅಂತಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅವ್ರವ್ರು ಏನೇನೋ ಮಾಡಿಕೊಂಡು ಲಾಸ್ಟ್ ಸ್ಟೇಜಲ್ಲಿ ಬಂದಾಗ ಈವನ್ ಡಾಕ್ಟರ್ಸು ಹೆಲ್ಪ್ ಮಾಡೋಕ್ಕಾಗಲ್ಲ, ಯಾರೂ ಹೆಲ್ಪ್ ಮಾಡೋಕ್ಕಲ್ಲ. ಇವಾಗ ಒಂದು ಸ್ಟೇಜ್ ನೋಡಿ, ನಾವು ಎಷ್ಟೊಂದು ಕ್ಯಾನ್ಸರ್ದು ಎಪಿಸೋಡ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಓಕೆ, ಒಂದು ಸ್ಟೇಜ್ವರೆಗೂ ಎಲ್ಲರನ್ನೂ ನಾವು ಹೆಲ್ಪ್ ಮಾಡ್ಬೋದು. ಆ ಸ್ಟೇಜ್ ಮೀರಿದ್ಮೇಲೆ ಭಗವಂತನೇ ಏನಿದ್ರು ಮಾಡಬೇಕಷ್ಟೇ, ನಾವು ಏನು ಮಾಡೋದಕ್ಕಾಗಲ್ಲ. ಸೊ ಅದೇ ಥರನೇ ಆ ಥರ ಅವ್ರವರೇ ಏನೇನೋ ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಸೆಲ್ಫ್ ಮೆಡಿಕೇಶನ್ನು ನಾವು ಜ್ವರಕ್ಕೆ ನೆಗಡಿಗೂ ಮಾಡಬಾರ್ದು. ಅದಕ್ಕಾದರೂ ನಾವು ಅಟ್ಲೀಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು, ಹೋಗಿ ಅವ್ನು ಮಾಡಿಕೊಂಡು. ಯಾಕಂದರೆ ಜ್ವರ ಕೂಡ ಎಷ್ಟೊಂದು ವಿಧವಾಗಿದೆ. ಟೈಫಾಯ್ಡ್ ಕೂಡ ಜ್ವರನೇ, ಅದನ್ನ ಕಾಮನ್ ಜ್ವರ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಡೆಂಗೂನು ಜ್ವರನೇ, ಚಿಕನ್ ಗುನ್ಯಾನು ಜ್ವರದ ಜೊತೆಲೇ ಬರುತ್ತೆ. ಆದರೆ ನಮಗೆ ಗೊತ್ತಾಗಲ್ಲ ಯಾವುದು ಅಂತ. ಬಿಟ್ಟು ಜ್ವರ ಬರುತ್ತೆ, ಚಳಿ ಜ್ವರ ಅಂತ ಇದೆ ಅಲ್ವಾ? ಸೊ ಆ ಥರ ನಮಗೆ ಗೊತ್ತಾಗಲ್ಲ. ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾ ಇದ್ರೆ ನಾವು ಯಾವಾಗ ನಮ್ಗೆ ಏನಾಗುತ್ತೆ ಅಂತ ಹೇಳೋಕ್ಕಲ್ಲ. ಆ ಥರ ಇರಬೇಕಾದ್ರೆ ಇದೆಲ್ಲ ಮೋಸ್ಟ್ ಡೇಂಜರಸ್. ಹಾಗಿರ್ಬೇಕಾದ್ರೆ ಇವರು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಅಥವಾ ಯಾರೋ ಅದನ್ನ ಹೇಳೋಣ ಬಫೂನ್ಸ್ಗಳು ಮಾತು ಕೇಳಿಕೊಂಡು ಇವ್ರು ಏನೇನೋ ಮಾಡಿಕೊಂಡು ಲಾಸ್ಟ್ ಸ್ಟೇಜಲ್ಲಿ ನಮ್ಮ ಹತ್ರ ಬಂದಾಗ ನಮ್ಮ ಕೈಲಾಗಿದ್ದ ಸಹಾಯ ನಾವು ಮಾಡ್ಬೋದೋ ಹೊರತು ಅದು ಅತಿ ಮೀರಿ ನಾವು ಏನು ಮಾಡೋಕ್ಕಲ್ಲ. ಈವನ್ ಡಾಕ್ಟರ್ಸ್ ಕೂಡ ಏನು ಮಾಡೋಕ್ಕಲ್ಲ ಮೇಡಮ್. ಅವ್ರು ಏನು ಮಾಡ್ತಾರೆ, ಅವರು ಕೈ ಎತ್ಬಿಟ್ಟು ನಿಂತ್ಕೊಳ್ತಾರೆ ಲಾಸ್ಟ್ಗೆ, ನಮ್ಮ ಕೈಲಿ ಏನೂ ಮಾಡೋಕ್ಕಲ್ಲ, ಇದೇ ಲಾಸ್ಟು ಅಂತ ಅಂದ್ಬಿಟ್ಟು. ಹಾಗಾಗಿ ಆ ಥರ ಸಿಚುವೇಶನಲ್ಲಿ ಇದ್ದವರು ಬಂದಿದ್ದಾರೆ. ನಾವು ನಮಗೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿರೋರು ಇದ್ದಾರೆ. ಎಷ್ಟೊಂದು ಜನ ಪಾಪ ಇದು ಲಾಸ್ಟ್ ಸ್ಟೇಜ್ ಬಿಡು ಇನ್ನೇನು ಆಗಲ್ಲ ಅಂತ ಕಳ್ಕೊಂಡಿರೋರು ಇದ್ದಾರೆ. ಏನು ಮಾಡೋಕ್ಕಲ್ಲ ಅಂಥವ್ರಿಗೆ ನಾವು ಏನು ಹೇಳಲಿಕ್ಕೂ ಆಗಲ್ಲ. ಓಕೆ, ಸೊ ಸಾಕಷ್ಟು ವಿಚಾರ ಇವತ್ತು ಮಾತಾಡಿದ್ರಿ. ಕಳೆದ ಸಂಚಿಕೆಯಲ್ಲಿ ಕೂಡ ನೀವು ಸ್ಟೆರಾಯ್ಡ್ನ ಬಗ್ಗೆ ಮಾತನಾಡಿದ್ರಿ, ಬೇರೆ ವಿಷಯದ ಬಗ್ಗೆ. ಇವತ್ತು ಕೂಡ ನೀವು ಹೇಳಿದ್ರಿ ಈ ಮಕ್ಕಳಿಗೆ ಯಾವ ರೀತಿ ಒಂದು ಎಫೆಕ್ಟ್ ಕೊಟ್ಕೊಡುತ್ತೆ, ಇವಾಗಿನ ಯುವ ಜನತೆಗೆ, ಜೊತೆಗೆ ಹೆಣ್ಮಕ್ಳು ಗಂಡು ಮಕ್ಕಳಲ್ಲಿ ಯಾವ ರೀತಿ ಡಿಫ್ರೆನ್ಸ್ಗಳಿದೆ, ಇದರಿಂದ ಏನೆಲ್ಲ ದುಷ್ಪರಿಣಾಮಗಳಿದೆ ಅನ್ನೋದ್ರ ಬಗ್ಗೆ, ಜೊತೆಗೆ ನಾವು ಯಾವ ರೀತಿ ಇದನ್ನ ತೊಗೊಳ್ಳೋರು ಅಥವಾ ನೆಸೆಸಿಟಿ ಇದ್ದವ್ರು ಮಾತ್ರ ಇದನ್ನು ಅಂಥವ್ರಿಗೆ ಮಾತ್ರ ಅವ್ರ ಕೆರಿಯರ್ ಯೂಸ್ ಆದರೆ ಮಾತ್ರ ತೊಗೊಳ್ಬೇಕು ಅನ್ನುವಂಥ ಒಂದು ವಿಷಯವನ್ನು ಹೇಳಿದ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಈಗಾಗಲೇ ನೀವು ನೋಡಿದ್ರಿ ಸ್ಟೆರಾಯ್ಡ್ನ ಬಗ್ಗೆ ವಿಶಾಲ್ ಸಂಜಯ್ ಶಿವಮ್ ಅವರು ನಿಮಗೆ ಸಾಕಷ್ಟು ವಿಚಾರವನ್ನು ಇವತ್ತು ತಿಳಿಸಿಕೊಟ್ಟಿದ್ದಾರೆ. ಈ ಸ್ಟೆರಾಯ್ಡ್ನಿಂದ ಏನೆಲ್ಲ ಸೈಡ್ ಎಫೆಕ್ಟ್ಗಳಾಗ್ತಾ ಇದೆ, ಜೊತೆಗೆ ಇವತ್ತಿನ ಯುವ ಜನತೆಗೆ ಇದು ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ಹೇಳಿದ್ದಾರೆ. ಜೊತೆಗೆ ನಿಮ್ಗೆ ಉತ್ತಮವಾದಂಥ ಆಹಾರ, ಉತ್ತಮವಾದಂಥ ಹಲ್ಲಿದ್ದರೆ, ಜೊತೆಗೆ ನಿಮಗೆ ಬೇಕಾದಂಥ ಸಾಕಷ್ಟು ವ್ಯಾಯಾಮ ಇದಿಷ್ಟಿದ್ರೆ ನಿಮ್ಮ ಜೀವನ ಉತ್ತಮವಾದಂಥ ರೀತಿಯಲ್ಲಿ ರೂಪಿಸ್ಕೋಬೋದು. ಇದನ್ನೆಲ್ಲ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ರು. ಧನ್ಯವಾದಗಳು.